ಏನು ಯಾರು ಬಂದಿಲ್ಲ ಇವತ್ತು? ಕೇಳಿಸ್ತಾ ಇದೆಯಾ? ಹಾ ನಮಸ್ಕಾರ ಸರ್, ಕೇಳಿಸ್ತಾ ಇದೆ. ಓಕೆ 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 ಸರಿ ಹೇಳೋಣ. ಯಾರು ಬಂದಿಲ್ಲ ಅನ್ನೋ ಅಷ್ಟೇ ಇದು ಧ್ಯಾನ ಶ್ಲೋಕ ಹೇಳೋದು ಬರ್ತಾರ ನನ್ನ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ಥಲಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಗತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ವೈಶಂಪಾಯನ ವಾಚವರು ಹೇಳ್ಕೊಂಡ್ವಿ ಇದನ್ನ. ಇವಾಗ ಶುತ್ವಾಧರ್ಮ ನಶೇಷೇಣ ಪಾವನಾಂಚ ಸರ್ವಶಃ ಯುಧಿಷ್ಠಿರಶ್ರಾಂತರವಂ ಪುನರೇವಾಭ್ಯಭಾಷತ. ಆ ಯುಧಿಷ್ಠಿರ ಕೇಳಿದಂತ 6 ಪ್ರಶ್ನೆ. ಕಿಮೇಕಂ ದೈವತನ್ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಹ ಕಂ ಕಮರ್ಚಂತಹ ಪ್ರಾಪ್ನಯುರ್ಮಾನವಾಶುಭಂ ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮತಃ ಕಿಂಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್ ಅಂತ ಇರಲಿ 6 ಪ್ರಶ್ನೆಗಳನ್ನ ಯುಧಿಷ್ಠಿರ ಕೇಳ್ತಾನೆ. ಇದನ್ನ ಪರಾಶರ ಭಟ್ರ ವ್ಯಾಖ್ಯಾನವನ್ನು ಹೋದ ಕ್ಲಾಸಲ್ಲಿ ನೋಡ್ಕೊಂಡ್ವಿ. 6 ಪ್ರಶ್ನೆಗಳನ್ನ ಕೇಳೋದು ಇಲ್ಲಿವರೆಗೆ. ಆಮೇಲೆ ಭೀಷ್ಮರು ಕೊಡುವಂತ ಉತ್ತರ ಆಮೇಲೆ ಬರುತ್ತೆ. ಈ 6 ಪ್ರಶ್ನೆಗಳನ್ನ ಇವಾಗ ಶಂಕರ ಭಾಷ್ಯದಲ್ಲಿ ಯಾವ ತರ ಹೇಳಿದ್ದಾರೆ, ಇದನ್ನ ತುಂಬಾ ಏನು ವ್ಯತ್ಯಾಸ ಇಲ್ಲ. ವ್ಯಾಖ್ಯಾನ ಮಾಡೋ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನ ಮಾತ್ರ ತಿಳ್ಕೊಳ್ಳೋಣ. ಅದರಲ್ಲಿ ಇದರಲ್ಲಿ ಅವರು ಶುತ್ವಾಧರ್ಮ ನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಶ್ಚಾಂತನವಂ ಪುನರೇವಾಭ್ಯಭಾಷತ ಅನ್ನೋದು ಇದು ಶಂಕರರ ಅಧಿಪಗರ. ಅಂದ್ರೆ ವೈಶಂಪಾಯನ ಹೇಳಿದ್ರು ಅನ್ಬಿಡುವಂತ. ಯಾವ ಧರ್ಮವನ್ನ ಯುಧಿಷ್ಠಿರ ಇದರಲ್ಲಿ ಮತ್ತೆ ಕೇಳ್ದ, ಯಾವ ಧರ್ಮವನ್ನ ತಿಳ್ಕೊಂಡ್ರೆ ಎಲ್ಲವೂ ಅಶೇಷವಾಗಿ ತಿಳಿಯುತ್ತೋ ಅದನ್ನ ಭೀಷ್ಮರನ್ನ ಕೇಳ್ದ ಅಂತ ಅದು. ಅದಕ್ಕೆ ಹೇಳ್ತಾರೆ ಶ್ರೀ ವೈಶಂಪಾಯನ ಜನಮೇಜಯಂ ಉವಾಚ. ಜನಮೇಜಯ ಕೇಳಿದಂತ ಧರ್ಮಾನ್ ಅಭ್ಯುದಯ ನಿಶ್ರಯಸೋತ್ಪತ್ತಿ ಹೇತುಭೂತಾನೆ ಚೋದನಾ ಲಕ್ಷಣಾನೆ ಅಶೇಷೇಣ ಕಾರ್ಷ್ಣೇನ ಪಾವನಾನಿ ಪಾಪಕ್ಷೇಕರಾಣಿ ಧರ್ಮ ರಹಸ್ಯಾನಿ ಚ ಸರ್ವಶಃ ಸರ್ವಪ್ರಕಾರೈಃ ಶ್ರುತ್ವಾ ಯುಧಿಷ್ಠಿರೋ ಧರ್ಮಪುತ್ರಃ ಶಾಂತನವಂ ಶಂತನುಸುತಂ ಭೀಷ್ಮಂ ಸಕಲ ಪುರುಷಾರ್ಥ ಸಾಧನಂ ಸುಖ ಸಂಪಾದ್ಯಂ ಅಲ್ಪ ಪ್ರಯಾಸಂ ಅನಲ್ಪ ಫಲಂ ಅನುಕ್ತಮಿತಿ ಕೃತ್ವಾ ಪುನಃ ಭೂಯ ಏವ ಅಭ್ಯಭಾಷತಾಂ ಕೃಷ್ಣನ್ ಕೃತವಾನೆ ಅಂತ ಹೇಳ್ತಾರೆ ಇದರಲ್ಲಿ. ಅಂದ್ರೆ ಅವರು ಮಾಡುವಂತ ಅಂದ್ರೆ ಇದು ಧರ್ಮ ಅಭ್ಯುದಯ ನಿಶ್ರೇಯಸ. ಅದು ಯಾವ ಧರ್ಮ ಅಂದ್ರೆ ಅದು ಅಭ್ಯುದಯವು ನಿಶ್ರೇಯಸ್ಸು ಉಂಟಾಗುವುದಕ್ಕೆ ಕಾರಣವಾಗಿರುವಂತಹ ಧರ್ಮ. ಅದರಿಂದ ಆ ಧರ್ಮವನ್ನ ಯಾವ ತರಪ್ಪ ಅಂತ ಅದರದ್ದು ಚೋದನಾ ಲಕ್ಷಣಾನೆ. ಅದು ಚೋದನ ಅಂದ್ರೆ ಕೇಳೋದು, ಮತ್ತೆ ಮತ್ತೆ ಪ್ರಚೋದಿಸೋದು ಅಂತ. ಭೀಷ್ಮರನ್ನ ಇದು ಇವ್ರು ಪ್ರಚೋದಿಸ್ತಾರೆ ಹೇಳೋದಕ್ಕೆ, ಅದಕ್ಕೆ ಚೋದನಾ ಲಕ್ಷಣಾನೆ. ಯುಧಿಷ್ಠಿರ ಭೀಷ್ಮರನ್ನ ಪ್ರಚೋದಿಸ್ತಾರೆ, ಅದಕ್ಕೆ ಚೋದನಾ ಲಕ್ಷಣಾನ. ಆಮೇಲೆ ಅಶೇಷೇಣ, ಅಶೇಷಣ ಅಂದ್ರೆ ಕಾರ್ಷ್ಣೇನ ಅಂದ್ರೆ ಸ್ವಲ್ಪವೂ ಬಿಡದೆ,
ಕಾಸ್ತೇನೆ ಅಂದ್ರೆ ಬಹುವಾಗಿ ಸ್ವಲ್ಪವೂ ಬಿಡದೇನೆ ಅಂತ ಅದನ್ನ ಅದೇ ಕಾಸ್ತೇನ ಪಾವನಾನಿ ಪಾಪಕ್ಷಯಕರಾಣಿ. ಪಾವನಾನಿ ಅನ್ನೋದಕ್ಕೆ ಪಾಪಕ್ಷಯಕರಾಣಿ, ಪಾಪವನ್ನ ಕ್ಷಯ ಮಾಡುವಂತಹ ಯಾವ ಧರ್ಮವು ತಿಳ್ಕೊಂಡ್ರೆ ಪಾಪವು ಕ್ಷಯಿಸುತ್ತೋ ಅದನ್ನ, ಆ ತರ ಧರ್ಮ ರಹಸ್ಯಾನಿ, ಆ ಧರ್ಮ ರಹಸ್ಯವನ್ನ ಸರ್ವಶಃ ಅನ್ನೋದಕ್ಕೆ ಸರ್ವ ಪ್ರಕಾರೈಹಿ ಅಂತ ಎಲ್ಲಾ ವಿಧಗಳಿಂದಲೂ, ಸರ್ವಶಃ ಅಂದ್ರೆ ಸರ್ವ ಪ್ರಕಾರೈಹಿ ಅಂತ ತಗೊಂಡ್ರೆ ಇವರು ಎಲ್ಲಾ ಪ್ರಕಾರಗಳಿಂದಲೂ ಸಹ ಅಂದ್ರೆ ಹಿಂದೆ ಕೇಳಿದ್ರು ಅದಕ್ಕೆ ಶ್ರುತ್ವ, ಅದನ್ನ ಹಿಂದೆ ಮೋಕ್ಷ ಧರ್ಮದಲ್ಲಿ ಅದೆಲ್ಲ ಯುಧಿಷ್ಠಿರ ಕೇಳಿದ್ದವರಲ್ಲಿ ಕೇಳಿದ್ರು ಸಹ ಈಗ ಯುಧಿಷ್ಠಿರ ಅಂದ್ರೆ ಧರ್ಮಪುತ್ರ, ಸಾಕ್ಷಾತ್ ಧರ್ಮರಾಜನ ಮಗನಾದ ಧರ್ಮಪುತ್ರ, ಅವನು ಶಾಂತನವಂ, ಇಲ್ಲಿಗೆ ಶಂತನು ಸುತಂ ಅಂದ್ಬಿಟ್ಟು, ಶಂತನುನ ಮಗನಾದವನು ಶಾಂತನವಂ ಅಂದ್ಬಿಟ್ಟು ಅವನು ಯಾರು ಭೀಷ್ಮಂ, ಅವರನ್ನ ಸಕಲ ಪುರುಷಾರ್ಥ ಸಾಧನಂ ಸುಖ ಸಂಪಾದ್ಯಂ ಅಂದ್ರೆ ಈಗ ಇಲ್ಲಿವರೆಗೆ ತಿಳ್ಕೊಂಡಾಯ್ತು. ಈಗ ಏನು ಅಂದ್ರೆ ಎಲ್ಲ ಸುಖವನ್ನು ಕೊಡುವಂತಹದ್ದು, ಎಲ್ಲ ಪುರುಷಾರ್ಥಕ್ಕೂ ಸಾಧನವಾಗಿರೋದು ಸುಖ ಸಂಪಾದ್ಯಂ, ಅತ್ಯಂತ ಸುಖವನ್ನು ಕೊಡುವಂತಹದ್ದು. ಅಲ್ಪ ಪ್ರಯಾಸಂ ಅನಲ್ಪ ಫಲಂ, ಪ್ರಯತ್ನ ಚಿಕ್ಕದಾಗಿರ್ಬೇಕು, ಫಲ ಅತ್ಯಂತ ದೊಡ್ಡದಾಗಿರ್ಬೇಕು. ಅಲ್ಪ ಪ್ರಯಾಸಂ ಅನಲ್ಪ ಫಲಂ, ಪ್ರಯಾಸ ಅಲ್ಪವಾಗಿರ್ಬೇಕು ಆದ್ರೆ ಫಲ ಅತ್ಯಂತ ಹೆಚ್ಚಾಗಿರ್ಬೇಕು. ಅಂತಹ ಅದು ಅನುಕ್ತಂ, ಇಲ್ಲಿವರೆಗೆ ಅದನ್ನ ನಾನು ಕೇಳಲಿಲ್ಲ ಅಂತ ಅನ್ಕೊಂಡ್ರೆ ಈ ಪೀಠಿಕೆ ಈ ಚೋದನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿವರೆಗೆ ಕೇಳಿದೆ ಅಲ್ಪ ಪ್ರಯಾಸದಿಂದ ಅತಿ ಹೆಚ್ಚಿನ ಫಲವನ್ನು ಪಡೆಯುವಂತಹ ಒಂದೇನು ಅದನ್ನ ಇಲ್ಲಿವರೆಗೆ ಅನುಕ್ತಂ, ನಾನು ಭೀಷ್ಮರನ್ನ ಕೇಳಲಿಲ್ಲ, ಅದರಿಂದ ಕೃತ್ವ ಪುನಃ ಭೂಯ ಏವ ಅಭ್ಯಭಾಷತ ಪ್ರಶ್ನಾಂಕೃತವಾನೆ, ಅದಕ್ಕೋಸ್ಕರ ಪುನರೇವ ಅಭ್ಯಭಾಷ, ಅದಕ್ಕೆ ಪುನರೇವ ಅಂದ್ರೆ ಹಿಂದೆ ಎಲ್ಲ ಕೇಳಿದ್ರು ಆದ್ರೂ ಮತ್ತೆ ಯಾತಕ್ಕೆ ಕೇಳ್ತಾರೆ ಅಂದ್ರೆ ಅದಕ್ಕೆ ಅಲ್ಪ ಪ್ರಯಾಸ ಅತ್ಯಂತ ಹೆಚ್ಚು ಫಲ ಕೊಡುವಂತಹ ವಿಷಯವನ್ನ ಅದಕ್ಕೆ ಭೂಯ ಏವ ಮತ್ತೆ ಅದನ್ನ ಅಭ್ಯಭಾಷತ ಅನ್ನ ಪ್ರಶ್ನೆಯನ್ನ ಮಾಡಿದ ಯುಧಿಷ್ಠಿರ ಭೀಷ್ಮರನ್ನ ಅಂದ್ಬಿಟ್ಟು ಅಂತ ಕರೆಗೆ ಅದನ್ನ ಹೇಳ್ತಾರೆ. ಯುಧಿಷ್ಠಿರ ವಾಚ, ಇಲ್ಲಿ ಪ್ರಶ್ನೆಗಳು ಬರುತ್ತೆ. ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕವರ್ಚಂತಹ ಪ್ರಾಪ್ನಯುರ್ಮೌನವಾ ಶುಭಂ. ಅದಕ್ಕೆ ಇದಕ್ಕೆ ಅರ್ಥವನ್ನ ಹಿಂದೆ ಹೇಳಿದ್ರಿಂದ ಅರ್ಥವನ್ನ ಶ್ಲೋಕದ ಅರ್ಥ ಇದೆಲ್ಲ ಹೇಳಿದ್ವಿ, ಭಾಷ್ಯವನ್ನು ಮಾತ್ರ ಹೇಳ್ಕೊಂಡು ಹೋಗ್ತೇನೆ. ಇದಕ್ಕೆ ಇದರಲ್ಲಿ ಕಿಮೇಕಂ ದೈವತಂ ದೇವಃ ಇತ್ಯರ್ಥ, ಅದಂದ್ರೆ ಏಕಂ ದೈವತಂ ಕಿಂ, ಯಾವ ಒಬ್ಬ ದೇವತೆ, ಒಬ್ಬನೇ ದೇವತೆ, ಯಾವ ಒಬ್ಬ ದೇವತೆ, ಕಿಂ ಯಾವ ಒಬ್ಬ ದೇವತೆಯನ್ನ ಉಪಾಸನೆ ಮಾಡಿದ್ರೆ ಸ್ತೋತ್ರ ಮಾಡಿದ್ರೆ ಅಂತ ಅದನ್ನ ಅದಕ್ಕೆ ಹೇಳ್ತಾರೆ. ಅದಕ್ಕೆ ದೈವತಂ ಅದಕ್ಕೆ ಸ್ವಲ್ಪ ವ್ಯಾಖ್ಯಾನ ಹೇಳ್ತಾರೆ. ಸ್ವಾರ್ಥೆ ತದ್ದಿದ ಪ್ರತ್ಯಯ ವಿಧಾನಾತ್ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸ್ವಾರ್ಥ ಅಂತ ಹೇಳ್ತಾ ಇದಕ್ಕೆ ತದ್ದಿದ ಪ್ರತ್ಯಯ ಅಂತ ಬರ್ತದೆ ಇದರಲ್ಲಿ. ಅಲ್ಲಿ ಆ ತದ್ದಿದ ದೈವತಂ ಅನ್ನೋದಕ್ಕೆ ಏನಂತ ಅದರಲ್ಲಿ ಈ ತದ್ದಿತ ಪ್ರತ್ಯಯ ಬರ್ತದೆ. ತದ್ದಿತ ಪ್ರತ್ಯಯ ಬಂದ ಅಂದ್ರೆ ಮೊದಲನೇ ಅಕ್ಷರ ದೀರ್ಘವಾಗುತ್ತೆ. ರಕ್ಷಃ ಅನ್ನೋದು ರಾಕ್ಷಸರಿಗೆ ಅದು ರಾಕ್ಷಸ ಆಗುತ್ತೆ, ತದ್ದಿತ ಬಂದು ರಾಕ್ಷಸ ಆಗುತ್ತೆ. ಅದೇ ತರ ಎಲ್ಲ ವಯಃ ಅಂದ್ರೆ ಅದು ವಾಯಸ ಆಗುತ್ತೆ, ಕಾಗೆಗೆ ವಯ ಅಂತ ಅದು ವಾಯಸ ಆಗುತ್ತೆ. ಅದೇ ತರ ದೇವ ಅನ್ನೋದು ದೈವ, ದೀರ್ಘ ಆದ್ರಿಂದ ದೈವ ಆಗುತ್ತೆ. ಅದರಿಂದ ದೈವತಂ ಅಂತ ಯಾಕೆ ಅಂದ್ರೆ ಅದು ದೇವ ಅಂತಾನೆ, ತದ್ದಿತ ಪ್ರತ್ಯಯದಿಂದ ದೈವತಂ ಅನ್ನೋದು ದೀರ್ಘವಾಗಿದೆ ಅನ್ನೋ ವ್ಯಾಕರಣವನ್ನು ತೋರಿಸ್ಕೊಟ್ಟಿದ್ದಾರೆ ಅಷ್ಟೊತ್ತಿಗೆ. ಸ್ವಾರ್ಥೆ ತದ್ದೇ ಪ್ರತ್ಯಯ ವಿಧಾನಾತ್. ಆಮೇಲೆ ಲೋಕನ ಹೇತುಭೂತೆ ಸಮಸ್ತ ವಿದ್ಯಾಸ್ಥಾನೇ ಉಕ್ತಂ. ಲೋಕೆ ಅಂದ್ರೆ ಲೋಕನೇ ಇತಿಲೋ, ಎಲ್ಲವನ್ನೂ ನೋಡುವುದರಿಂದ ಲೋಕ ಅಂತ. ಲೋಕ ಅಂದ್ರೆ ಎಲ್ಲವೂ ಕಾಣೋದ್ರಿಂದ ಅನ್ಬಿಟ್ಟು ಇಂದ ಸಮಸ್ತ ವಿದ್ಯಾಸ್ಥಾನ 14 ವಿದ್ಯಾಸ್ಥಾನಗಳು ಪರಾಶರ ಭಟ್ರು ಹೇಳಿದಲ್ಲ, ಅದೇ 14 ವಿದ್ಯಾಸ್ಥಾನಗಳು. ವೇದಾಂಗಗಳು, ನ್ಯಾಯ ಅಥವಾ ಇದೆಲ್ಲ ವಿಸ್ತಾರ ಇದೆಲ್ಲ ಬರ್ತಲ್ಲ, ಅದೆಲ್ಲವನ್ನು ಸೇರಿ 14 ವಿದ್ಯಾಸ್ಥಾನ ಇದೆಲ್ಲ. ಅದಕ್ಕೆ ಅದನ್ನ ಉಕ್ತಂ, ಈ ಲೋಕ ಅಂದ್ರೆ ಆ 14 ವಿದ್ಯಾಸ್ಥಾನಗಳು ಲೋಕನ ಹೇತುಭೂತೆ ಅಂತ ಹೇಳ್ತಾನೆ. ಯಾವುದರಿಂದ ನೋಡುವುದಕ್ಕೆ ಕಾರಣವಾಗಿರುವ ಎಲ್ಲಾ ವಿದ್ಯಾಸ್ಥಾನಗಳಲ್ಲಿಯೂ ಸಹ ಅದರಲ್ಲಿ ಯಾವುದರಲ್ಲಿ ಎಲ್ಲದಲ್ಲೂ ಸಹ ಯದಾಜ್ಞೆಯ ಪ್ರವರ್ತಂತೆ ಸರ್ವೇ ಇತಿ ಪ್ರಶ್ನ. ಅಂದ್ರೆ ಎಲ್ಲಾ ವಿದ್ಯಾಸ್ಥಾನಗಳು ಯಾರೊಬ್ಬನನ್ನ ಹೇಳುತ್ತೋ, ಅದರಿಂದ ಹೇಳ್ತಾರೆ. ಅದಂದ್ರೆ ಇದಕ್ಕೆ ಯದಾಜ್ಞೆಯ ಪ್ರವರ್ತಂತೆ ಸರ್ವೇ ಯದಾಜ್ಞೆ ಯಾವುದು ಯಾರ ಆಜ್ಞೆಯಿಂದ ಪ್ರವರ್ತನಗೊಳ್ಳಿ, ವೇದದಿಂದ ಹಿಡಿದು ಪ್ರತಿಯೊಂದು ಭಗವಂತನ ಆಜ್ಞೆಯಿಂದ ಬಂದಿರೋದು ಅಂತ ಭಗವಂತನ ಉಸಿರ ವೇದ ಅಂತ ಹೇಳ್ತೀವಿ. ಯಾರ ಒಂದು ಆಜ್ಞೆಯಿಂದ ಎಲ್ಲೂ ಬಂತೋ, ಯಾವ ಒಂದು ವಸ್ತುವನ್ನು ತಿಳಿಸುತ್ತೋ ಅದು ಅಂತ ಹೇಳ್ತಾರೆ. ಅದನ್ನ ಇತಿ ಪ್ರಥಮ ಪ್ರಶ್ನ.
ಇದು ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರು. ಅದಕ್ಕೆ ಕಿಮೇಕಂ ದೈವತಂ ಲೋಕೆ ಅನ್ನೋದು ಕೇಳೋದಕ್ಕೆ, ಕಿಂ ವಾಪ್ಯೇಕಂ ಪರಾಯಣಂ ಅನ್ನೋದು ಕೇಳ್ತಾರೆ. ಏತಸ್ಮಿನ್ ಲೋಕೆ ಏಕಂ ಪರಾಯಣಂಚ ಕಿಂ ಅಂದ್ರೆ ಏತಸ್ಮಿನ್ ಲೋಕೆ ಈ ತರ ಲೋಕದಲ್ಲಿ ಏಕಂ ಪರಾಯಣಂ ಕಿಂ ಯಾರ ಒಬ್ಬ ಅವನು ಅತ್ಯಂತ ಪರಮಾದ ಅವನು ಪರಂ ಅಯನಂ ಅವ್ರು ಹೇಳ್ತಾರೆ. ಅದಕ್ಕೆ ಪರಂ ಅಯನಂ ಪ್ರಾಪ್ಯಂ ಸ್ಥಾನಂ ಪರಾಯಣಂ ಅಂತ. ಪರಂ ಅಯನಂ ಸ್ಥಾನಂ ಅತ್ಯಂತ ಪರಮವಾದ ಸ್ಥಾನವನ್ನು ಪಡ್ಕೊಳ್ಳೋದು ಪರಾಯಣ. ಆ ಪರಾಯಣವು ಯಾವುದು? ಸ್ಥಾನಂ ಪರಾಯಣಂ. ಅದಕ್ಕೆ ಯಾವುದು ಅದು ಅನ್ಬಿಟ್ಟು ಅಂತ ಅಂದ್ರೆ ಹೇಳ್ತಾರೆ ಯಸ್ಮಿನ್ ಈಕ್ಷಿತೆ ಯಾರಿಂದ ಯಾರು ನೋಡಿದ್ರೆ, ಯಸ್ಮಿನ್ ಈಕ್ಷಿತ ಯಾರನ್ನ ನೋಡಿದ್ರೆ, ಇಲ್ಲ ಯಾರಿಂದ ನೋಡಲ್ಪಟ್ರೆ ಎರಡೂ ಅರ್ಥ ಬರುತ್ತೆ. ಅಂದ್ರೆ ಭಗವಂತ ನಮ್ಮನ್ನ ಕಟಾಕ್ಷ ಮಾಡ್ತಾವಲ್ಲ, ಯಾರನ್ನ ನೋಡಿದ್ರೆ. ಇಲ್ಲಿ ಮುಂಡಕೋಪನಿಷತ್ತಿನ ಮಂತ್ರವನ್ನು ಅದ್ಭುತವಾಗಿ ತೆಗಿತಾರೆ ಅವರು. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಮುಂಡಕೋಪನಿಷತ್ ಬರುತ್ತೆ. ಅದರಲ್ಲಿ ಯಾರನ್ನ ನೋಡೋದೆ ತಸ್ಮಿನ್ ದೃಷ್ಟೇ ಪರಾವರೆ, ಯಾರನ್ನ ನೋಡಿದ್ರೆ, ಯಾರಿಂದ ನೋಡಲ್ಪಟ್ಟ ಅಂದ್ರೆ ಏನಾಗುತ್ತೆ ಅವಾಗ ಹೃದಯ ಭಿದ್ಯತೆ ನಮ್ಮ ಹೃದಯ ಗ್ರಂಥಿ ಇರುತ್ತಲ್ಲ, ಆ ಗ್ರಂಥಿಗಳು ಎಲ್ಲವೂ ಅಂದ್ರೆ ಪಾಪ ಎಲ್ಲವೂ ಇರುತ್ತಲ್ಲ, ಆ ಗ್ರಂಥಿಗಳೆಲ್ಲ ಛೇದತೆ, ಎಲ್ಲಾ ಗ್ರಂಥಿಗಳು ಬಿಡಿಸ್ಕೊಂಡ್ಬಿಡುತ್ತಂತೆ. ಛಿದ್ಯಂತೆ ಎಲ್ಲಾ ಸಂಶಯವೂ ಛಿದ್ಯಂತೆ ನಾಶವಾಗ್ಬಿಡುತ್ತೆ. ಯಾರನ್ನ ಕಂಡ್ರೆ ಯಾವ ನಾಶ ಹೋಗುತ್ತೆ ಅವಾಗ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಎಲ್ಲಾ ಕರ್ಮಗಳು ಕ್ಷೀಯಂತೆ ಹೋಗುತ್ತೆ. ಪಾಪ ಪುಣ್ಯಗಳು ಎರಡು ಕರ್ಮ ಅಂದ್ರೆ ಎರಡು ಎಲ್ಲಾ ಪಾಪ ಪುಣ್ಯಗಳು ಸಹ ಕ್ಷೀಯಂತೆ ಎಲ್ಲವೂ ಹೋಗುತ್ತೆ. ಯಾರಂದ್ರೆ ತಸ್ಮಿನ್ ದೃಷ್ಟೇ ಪರಾವರೆ ಅಂದ ಇತಿಷ್ಠುತೆಯೇ ಹೃದಯ ಗ್ರಂಥಿರ್ ಭಿದ್ಯತೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನು ಹೇಳ್ತಾರೆ ಕಿಂವಾಪ್ಯೇಕಂ ಪರಾಯಣಂ ಅನ್ನೋದಕ್ಕೆ ಅದ್ಭುತವಾಗಿ ಮುಂಡಕೋಪನಿಷತ್ ಮಂತ್ರ ಅಂತೇಳಿ ಯಾರನ್ನ ಪರಾಯಣಂ ಪರಮಸ್ಥಾನವನ್ನು ಹೊಂದಿದವನು, ಪರಮಸ್ಥಾನವನ್ನು ಯಾವುದು ಅತ್ಯಂತ ಉತ್ತಮವಾದ ಸ್ಥಾನ ಅನ್ನೋದಕ್ಕೆ ಹೇಳ್ತಾರೆ. ಅಂದ್ರೆ ಯಾರನ್ನ ನೋಡಿದ್ರೆ ಹೃದಯ ಗ್ರಂಥಿಗಳ ಹೋಗಿ ಪಾಪಗಳೆಲ್ಲ ಕ್ಷೀಣಿಸಿ ನಾವು ಆ ಜಾಗಕ್ಕೆ ಹೋಗಿ ಸೇರ್ತೀವೋ ಅದು ಪರಾಯಣ ಅಂತ ಅದ್ಭುತವಾಗಿ ಅದನ್ನ ಹೇಳ್ತಾರೆ. ಅದಕ್ಕೆ ಕಡೆಗೆ ಅದು ಹೇಳ್ತಿದ್ವಾಯ್ತು. ಕಡೆಗೆ ಇದನ್ನ ಮೂರನೇ ಹೇಳ್ತಾರೆ ಸ್ತುವತ್ತಂ ಕಂ ಕಮರ್ಚಾಂತ ಯಸ್ಯ ವಿಜ್ಞಾನ ಮಾತ್ರೇಣ ಆನಂದ ಲಕ್ಷಣೋ ಮೋಕ್ಷ ಪ್ರಾಪ್ಯತೆ ಯದ್ವಿದ್ವಾನ್ ನ ಬಿಬೇತಿ ಕುತಶ್ಚನ ಯತ್ ಪ್ರವಿಷ್ಟಶ್ಚ ನ ವಿದ್ಯತೆ ಪುನರ್ಭವಃ ಯಶ್ಚ ಚ ವೇದಾಂ ತದ್ದೇವ ಭವತಿ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಇದೆಲ್ಲ ಮುಂಡಕ ಶ್ರುತಿಗಳು ಬರ್ತಾ ಇದ್ದು. ಮುಂಡಕಂಶ ತೈತ್ರಿಯೋಪನಿಷತ್ತಲ್ಲಿ ಬರೋದು. ಅದನ್ನ ಯದ್ವಿಹಾಯ ಅಪರಃ ಪಂಥ ನೃಣಾನ್ನಾಸ್ತಿ ನಾನ್ಯ ಪಂಥ ವಿದ್ಯತೆ ಜನಾಯ, ಇದು ಶ್ವೇತಾಶ್ವರ ಮತ್ತೆ ತೈತಿರಿಯ ಎರಡರಲ್ಲೂ ಬರ್ತಾ ಇದ್ದು. ಮತ್ತೆ ಇದಿಷ್ಟುತೆ ತದುಕ್ತಂ ಏಕಂ ಪರಾಯಣಂ ಲೋಕೆ ತತ್ಕಿಂ ಇತಿ ದ್ವಿತೀಯ ಪ್ರಶ್ನ. ಎರಡನೇ ಪ್ರಶ್ನ ಯಾರು ಪರಾಯಣ ಅನ್ನೋದಕ್ಕೆ ಇನ್ನೂ ಅನೇಕ ಒಂದು ವ್ಯಾಖ್ಯಾನವನ್ನು ಮಾಡ್ತಾ. ಅದಕ್ಕೆ ಯಸ್ಯ ವಿಜ್ಞಾನ ಮಾತ್ರೇಣ ಆನಂದ ಲಕ್ಷಣೋ ಮೋಕ್ಷ ಪ್ರಾಪ್ಯತೆ ಅಂದ್ರೆ ಯಾರ ಒಂದು ವಿಜ್ಞಾನ ಮಾತ್ರದಿಂದ ಯಾರನ್ನ ಒಂದು ತಿಳ್ಕೊಳ್ಳೋದ್ರಿಂದ ಅರಿತುಕೊಂಡದ ಮಾತ್ರದಿಂದಲೇ ಆನಂದ ರೂಪವಾದಂತ ಮೋಕ್ಷ ಪ್ರಾಪ್ಯತೆ, ಆನಂದ ರೂಪ ಅತ್ಯಂತ ಆನಂದವಂತ ಮೋಕ್ಷವು ಪ್ರಾಪ್ತವಾಗುತ್ತೋ ಇದೆಲ್ಲವೂ ಸಹ ಇದು ಆಗುತ್ತೆ. ಅದನ್ನ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಯದ್ವಿದ್ವಾನ್ ನ ಬಿಬೇತಿ ಕುತಶ್ಚನ ಚೈತ್ರ ಬರುತ್ತೆ. ಯಾರು ಇದನ್ನ ತಿಳ್ಕೊಳ್ತಾರೋ ನ ಬಿಬೇತಿ ಕುತಶ್ಚನ ಅವರಿಗೆ ಯಾವ ಹೆದರಿಕೆ ಅಲ್ಲಿ ಹೋಗಿ ಭಗವಂತನ ಅಲ್ಲಿ ಯಾವ ಹೆದರಿಕೆ ಇರುತ್ತೆ. ನ ಬಿಬೇತಿ ಕುತಶ್ಚನ. ಆಮೇಲೆ ಯತ್ ಪ್ರವಿಷ್ಟಶ್ಚ ನ ವಿದ್ಯತೆ ಪುನರ್ಭವ. ಯತ್ ಪ್ರವಿಷ್ಟಶ್ಚ ಯಾವ ಮೋಕ್ಷಕ್ಕೆ ಹೋಗದೆ ಸೇರ್ಕೊಂಡ ಅಂದ್ರೆ ನ ವಿದ್ಯತೆ ಪುನರ್ಭವ, ಪುನರ್ಜನ್ಮ ಅನ್ನೋದಿಲ್ವ. ನ ಪುನರ್ಭವ ಅಂದ್ರೆ ಮತ್ತೆ ಬರುವುದು ಇಲ್ಲ. ನ ವಿದ್ಯತೆ ಪುನರ್ಭವ. ಆಮೇಲೆ ಯಶ್ಚ ವೇದನಾಥ್ ತದೇವ ಭವತಿ. ಯಾರನ್ನ ತಿಳ್ಕೊಂಡ್ರೆ ವೇದನಾಥ ತಿಳ್ಕೊಂಡ ತದೇವ ಭವತಿ ಅವನೇ ಆಗ್ತಾನ. ಇವರು ಅದ್ವೈತ ಆದ್ರಿಂದ ಆತರ ಅರ್ಥ ಮಾಡ್ತಾರೆ. ಯಾವ್ದನ್ನ ತಿಳ್ಕೊಂಡ್ರೆ ತದೇವ ಭವತಿ ಅವನೇ ಆಗ್ತಾನೋ. ಶ್ರುತಿ ವೇದ ಮಂತ್ರವೇ ಇದು. ಅದ್ರ ಪ್ರಕಾರ ವ್ಯಾಖ್ಯಾನ ಮಾಡ್ತಾರೆ. ಬ್ರಹ್ಮವೇದ ಬ್ರಹ್ಮೈವ ಭವತಿ ಅದು ಬರುತ್ತೆ. ಬ್ರಹ್ಮೈವ ಭವತಿ, ಬ್ರಹ್ಮನ ವೇದ ಬ್ರಹ್ಮೈವ ಭವತಿ. ಬ್ರಹ್ಮನ್ನ ತಿಳ್ಕೊಂಡ್ರೆ ಬ್ರಹ್ಮವೇ ಆಗ್ತಾನೆ ಅಂತ ಮೇಲಿನ ಮುಂಡಕೋಪನಿಷತ್ತಲ್ಲಿ ಬರುತ್ತೆ. ಅದಕ್ಕೆ ಬ್ರಹ್ಮ ಇವ ಭವತಿ ಅಂತ ಅಲ್ಲಿ ಬ್ರಹ್ಮೇವ ಭವತಿ, ಬ್ರಹ್ಮನ ತರ ಆಗ್ತಾನೆ ಅಂತ ಅವ್ರು ಬ್ರಹ್ಮೈವ ಭವತಿ ಅಂದ್ರೆ ಬ್ರಹ್ಮನೇ ಆಗ್ತಾನೆ ಅಂತ ಹೇಳ್ತಾರೆ. ಈ ತರದ್ದು ಅನೇಕ ಶ್ರುತಿಗಳಿರೋದ್ರಿಂದ ಯದ್ವಿಹಾಯ ಅಪರಃ ಪಂಥ ನೃಣಾನ್ನಾಸ್ತಿ. ಯದ್ವಿಹಾಯ ಅದರ ಬಿಟ್ಟು ಯದ್ವಿಹಾಯ ಅವನನ್ನ ತಿಳ್ಕೊಳ್ಳೋದು, ಅವನಲ್ಲಿ ಶರಣಾಗತನಾಗೋದು, ಉಪಾಸನೆ ಮಾಡೋದು, ಅದು ಬಿಟ್ಟು ಅಪರಃ ಪಂಥ ನೃಣಾನ್ ನಾಸ್ತಿ. ಕಡೆಗೆ ಅವನಿಗೆ ಈ ಇದೆಲ್ಲ ಈ
ಅವನು ಬಿಟ್ಟ ಅಂದ್ರೆ ಜನಗಳಿಗೆ ಬೇರೆ ದಾರಿನೇ ಇಲ್ಲ. ಯದ್ವಿಹ ನೃಣಾಂ ನಾಸ್ತಿ, అందుకే ಪಂಥಾಹ ನಾಸ್ತಿ, ಬೇರೆ ದಾರಿನೇ ಇಲ್ಲ. ಅವನನ್ನ ತಿಳ್ಕೊಳ್ಳೋದಕ್ಕೆ, ಅಲ್ಲಿ ಹೋಗೋದಕ್ಕೆ ಅವನನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ. ಅದನ್ನೇ ನಾನ್ಯ ಪಂಥ ವಿದ್ಯತೆ ಯನಾಯ, ಶ್ರುತಿನೇ ಹೇಳುತ್ತೆ, ಬೇರೆ ದಾರಿನೇ ಇಲ್ಲ. ಅನ್ಯ ಪಂಥ ನ ವಿದ್ಯತೆ, ಇದು ಬಿಟ್ಟು ಭಗವಂತನ ಧ್ಯಾನ ಮಾಡಿ ಅವನನ್ನೇ ಹೊಲಿಸ್ಕೊಂಡು ಅವನೇ ಇದು ಮಾಡ್ಬೇಕು, ಅದು ಬೇರೆ ದಾರಿನೇ ಇಲ್ಲ. ಅನ್ಯ ಪಂಥ ನಾಸ್ತಿ ಅನ್ಬಿಟ್ಟು ಅಂತ. ಮತ್ತೆ ಇದು ಉಪನಿಷತ್ತಲ್ಲೂ ಬರುತ್ತೆ, ಇದು ಪುರುಷೋಕ್ತಲ್ಲೂ ಬರುತ್ತೆ ಇದು, ಮತ್ತೆ ಶ್ವೇತಾಶುಭ್ರ ಅದೇ ಮಂತ್ರ ಬರುತ್ತೆ, ಅದನ್ನು ಹೇಳ್ತಾರೆ. ಆಮೇಲೆ ಏಕಂ ಪರಾಯಣಂ ಲೋಕೆ ತತ್ಕಿಂ, ಅಂತಹ ಏಕಂ ಪರಾಯಣಂ, ಇದೆಲ್ಲವೂ ವೇದಗಳಿಂದ ಹೇಳ್ಬಿಟ್ಟು ಅಂತಹ ಏಕಂ ಪರಾಯಣಂ, ಅಂತಹ ಒಬ್ಬ ಯಾರು ಅವನು ಪರಾಯಣ ಅಂತಂದ್ರೆ ಯಾರಲ್ಲಿ ಇದೆಲ್ಲಗಳು ಉಕ್ತವಾಗಿದೆಯೋ, ಎಲ್ಲವೂ ಯಾರಲ್ಲಿ ಇದು ಅಯನವಾಗಿದೆಯೋ, ಒಂದು ಆಶ್ರಯವಾಗಿದೆಯೋ ಅನ್ನೋದು ಎರಡನೇ ಪ್ರಶ್ನೆ. ಒಂದು ಯಾರು ಅವನು ಪರಾಯಣ ಅಂದ್ರೆ ಯಾರು ಅವನು, ಎಲ್ಲವೂ ಅವನಲ್ಲಿದೆ, ಅವ್ರು ಯಾರು ಅಂತ ಎರಡನೇ ಪ್ರಶ್ನೆ ಅಂತ ಹೇಳ್ತಾರೆ. ಕಂಕತಮಂ ದೇವಂ ಸ್ತುವಂತಹ ಗುಣಕೀರ್ತನಂ ಕುರುವಂತಹ ಕಂಕತಮಂ ದೇವಂ ಅರ್ಚಂತಹ ವಾಕ್ಯಂ ಅಭ್ಯರ್ಥನಂಚ ಅರ್ಚನಂ ಬಹುವಿಧಂ ಕುರುವಂತಹ ಮಾನವಾಹ ಮನುಸುತಾಹ ಶುಭಂ ಕಲ್ಯಾಣಂ ಸ್ವರ್ಗಾಪವರ್ಗಾದಿಫಲಂ ಪ್ರಾಪ್ನುಯುಃ ಲಭೇರನ್ ಇತಿ ಪ್ರಶ್ನದ್ವಯಂ. ಇಲ್ಲಿ 3 ಮತ್ತು 4 ಎರಡು ಪ್ರಶ್ನವನ್ನ ಸ್ತುವಂತಹ ಕಡೆಕ ಮೇಲೆ ಕದಮ ಅರ್ಚಂತ, ಸ್ತುವಂತಹ ಅರ್ಚಂತ ಅಂತ ಎರಡರಿಂದ ಇಲ್ಲಿ 2 1 2 3 ಎರಡು ಪ್ರಶ್ನೆ, 4 ಪ್ರಶ್ನೆಗಳು ಇದು ಹೇಳ್ತಾರೆ. ಅಂದ್ರೆ ಕಂಕತಮಂ ದೇವಂ ಸ್ತುವಂತಹ, ಯಾವ ದೇವವನ್ನ, ಕತಮಂ ದೇವಂ ಯಾವ ದೇವನ್ನ, ಸ್ತುವಂತಹ ಗುಣಕೀರ್ತನ ಮಾಡುತ್ತಾ, ಗುಣಕೀರ್ತನಂ ಕುರುವಂತಹ, ಸ್ತುವಂತಹ ಅಂದ್ರೆ ಭಗವಂತನ ಗುಣಕೀರ್ತನವನ್ನ ಮಾಡುವವನು, ಕುರುವಂತಹ. ಕಂಕತಮಂ ದೇವಂ ಅರ್ಚಂತಹ, ಯಾವ ದೇವನ್ನ ಅರ್ಚನೆ ಮಾಡಬೇಕು ಅನ್ನೋದಕ್ಕೆ ಹೇಳ್ತಾ, ಹೇಗೆ ಅರ್ಚನೆ ಮಾಡಬೇಕು ಅಂದ್ರೆ ವಾಕ್ಯಂ ಅಭ್ಯಂತರಂಚ ಅರ್ಚನಂ, ಹೊರಗಡೆಯೂ ಸಹ ಭಗವಂತನ ಕಾಯಿಕವಾಗಿ ಅರ್ಚನೆ ಮಾಡಬೇಕು, ಮಾನಸಿಕವಾಗಿಯೂ ಸಹ ಅಭ್ಯಂತರಂಚ ಅರ್ಚನಂ, ಅದು ಬಹುವಿಧಂ ಅರ್ಚನಂ ಕುರುವಂತಹ ಅಂತ ಅನೇಕ ವಿಧ, ಅದಕ್ಕೆ ಮುಂದಕ್ಕೆ ಹೇಳ್ತಾರೆ ಯಾವ್ದು ಅನೇಕ ವಿಧವಾದಂತ ಅರ್ಚನೆಗಳನ್ನು ಮಾಡೋದು. ಮಾನಸಿಕವಾಗಿ ಅರ್ಚನೆ ಮಾಡೋದು, ಸ್ತೋತ್ರ ರೂಪದಿಂದ ಅರ್ಚನೆ ಮಾಡ್ಬೋದು, ಇಲ್ಲ ನಾವು ಇದನ್ನ ಹೇಳೋದರನೇ ಅಷ್ಟೋತ್ತರ ರೂಪದಿಂದ ಅರ್ಚನೆ ಮಾಡ್ಬೋದು. ಹೊರಗಡೆ ನೇರವಾಗಿ ಭಗವಂತನಿಗೆ ಕೈಗಳಿಂದ ಹೂಗಳಿಂದ ಅರ್ಚನೆ ಮಾಡಿ, ತುಳಸಿ ಹೂಗಳಿಂದ ಅರ್ಚನೆ ಮಾಡೋದು, ಅದರಿಂದ ಬಾಹ್ಯ ಅಭ್ಯಂತರ ಎರಡರಿಂದಲೂ ಮಾಡುವ ಅರ್ಚನೆ ಇದೆಯಲ್ಲ ಅದು. ಅದರಿಂದ ಮಾನವಾಹ ಅಂದ್ರೆ ಮನುಸುತಾಹ ಅಂದ್ಬಿಟ್ಟು ಅಂದ್ರೆ ಮನುವಿನ ಮಕ್ಕಳಾದ ನಾವೆಲ್ಲ ಮನುಸುತರು, ಮನುಸುತಾಹ. ಶುಭಂ ಕಲ್ಯಾಣಂ ಅದಂದ್ರೆ ಶುಭಂ ಪ್ರಾಪ್ನುವಂತ, ಶುಭಂ ಅಂತ ಹೇಳಿದ್ರೆ ಶುಭಂ ಅಂದ್ರೆ ಕಲ್ಯಾಣಂ ಅಂದ್ರೆ ಮಂಗಳಕರವಾದದ್ದು. ಎಂಥದ್ದು? ಸ್ವರ್ಗಾಪವರ್ಗಾದಿಫಲಂ, ಸ್ವರ್ಗ ಮತ್ತು ಅಪವರ್ಗ. ಸ್ವರ್ಗ ಅಂದ್ರೆ ಇದರಲ್ಲಿ ಎಲ್ಲ ದೈವ ಇದರಲ್ಲೇ ಬರ್ತಾ ಇರಲಿ, ದೈವಿ ಇದರಲ್ಲೇ ಬರ್ತಾ ಇರಲಿ, ಇದು ಆದಿ ದೈವಿಕದಲ್ಲೇ ಬರುತ್ತೆ, ಇದು ಎರಡೂ ಬರುತ್ತೆ. ಅದರಲ್ಲಿ ಸ್ವರ್ಗಾದಿಫಲಗಳು ಕಮ್ಮಿ, ಅಪವರ್ಗ ಅನ್ನೋದು ಮೋಕ್ಷ. ಹೇಳ್ತಾರೆ ಸ್ವರ್ಗ ಅಪವರ್ಗಾದಿಫಲಂ ಪ್ರಾಪ್ನುಯುಃ ಅಂದ್ರೆ ಮನುಷ್ಯರಿಗೆ ಎಲ್ಲರಿಗೂ ಮೋಕ್ಷ ಬೇಕಲ್ಲ, ಕೆಲವರಿಗೆ ಈ ದೇವತೆಗಳನ್ನು ಉಪಾಸನೆ ಮಾಡಿ ಅಲ್ಲಿ ಬರುವ ಫಲಗಳೇ ಸಾಕು ಅವರಿಗೆ. ಅದರಿಂದ ಹೇಳ್ತಾರೆ ಸ್ವರ್ಗ ಅಪವರ್ಗಾದಿಫಲಂ, ಅವ್ರಿಗೆ ಸ್ವರ್ಗಗಳು ಸಿಗುತ್ತೆ, ಯಾರು ಮೋಕ್ಷವನ್ನು ಕೇಳೋರಿಗೆ ಮೋಕ್ಷವನ್ನು ಸಿಗುತ್ತೆ. ಅಂತಹ ಲಭೇರನ್ನೇ ಹೇಳ್ತಾರೆ, ಪ್ರಾಪ್ನುಯುಃ ಅಂದ್ರೆ ಲಭೇರಂ ಇತಿ ಪುನಃ ಪ್ರಶ್ನದ್ವಯಂ. ಇದು 2 ಪ್ರಶ್ನೆಯನ್ನು ಮತ್ತೆ ಕೇಳ್ದ, 4 ಪ್ರಶ್ನೆ ಆಯ್ತು ಅಂದ್ಬಿಟ್ಟು ಮತ್ತೆರಡು ಪ್ರಶ್ನೆಗಳು ಅಂತ ಹೇಳ್ತಾರೆ. ಅದಕ್ಕೆ ಎರಡೂ ಸಹ ಸ್ವರ್ಗ ಮೋಕ್ಷ ಎರಡೂ ಆಮುಷ್ಮಿಕ ಫಲಗಳೇ. ಇದರಲ್ಲಿ ಆಮುಷ್ಮಿಕದಲ್ಲಿ ನಾವು ಹೇಳ್ಬೇಕಾದ್ರೆ ಐಹಿಕ ಅನ್ನೋದು ಲೋಕದಲ್ಲಿ ಆಮುಷ್ಮಿಕ, ಈ ಆಮುಷ್ಮಿಕದಲ್ಲಿ ಅತ್ಯಂತ ಕಮ್ಮಿ ಆಗಿದ್ದು ಸ್ವರ್ಗಾದಿಗಳು, ಅದನ್ನು ಸಹ ನಾವು ಐಹಿಕದಲ್ಲೇ ಸೇರಿಸ್ಬಿಡ್ಬೋದು. ಐಹಿಕ ಅಂದ್ರೆ ಈ ಲೋಕದಲ್ಲಿ ಪಡೆಯೋದು, ಐಹಿಕ ಮಾಡೋದ್ರಿಂದ ಸ್ವರ್ಗಾದಿಗಳು ಈ ಲೋಕದಲ್ಲಿ ಸಿಗ್ತಾರಿಂದ ಆಮುಷ್ಮಿಕದಲ್ಲಿ ಸೇರಿಸಿದ್ದಾರೆ. ಆ ಆಮುಷ್ಮಿಕದಲ್ಲೂ ಸಹ ನಮಗೆ ಅದಕ್ಕೆ ಅವರು ಸ್ವರ್ಗ ಅಪವರ್ಗ ಅಂತ 2 ಅದ್ಭುತವಾಗಿ ಸೇರಿಸ್ಬಿಟ್ರು ಶಂಕರಾಚಾರ್ಯರು. ಸ್ವರ್ಗಾದಿ ಪದಗಳು ಅದು ಸಹ ಕೆಲವು ಬಯಸ್ತಾರಲ್ಲ, ಅವ್ರಿಗೆ ಯಜ್ಞಗಳನ್ನು ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅಂತ. ಅದು ಅಪವರ್ಗ ಅನ್ನೋದು ಮೋಕ್ಷ. ಎರಡೂ ಸಹ ಆಮುಷ್ಮಿಕದಲ್ಲಿ ಸೇರಿದ್ರೊಂದಿಗೆ ಇಲ್ಲಿ ಸಿಗೋದು ಐಹಿಕವಾದ ದೃಷ್ಟಾದಿ ಫಲಗಳು ಐಹಿಕವಾದದ್ದು. ಪಶು, ಧನ, ಮಕ್ಕಳು, ಹೆಂಡತಿ ಮಕ್ಕಳು ಇವೆಲ್ಲ ದೃಷ್ಟ ಫಲಗಳು ಇಲ್ಲೇ ಸಿಗುವಂತಹದ್ದು, ಇದು ಐಹಿಕವಾದದ್ದು. ಆಮುಷ್ಮಿಕಾದ ಕಣ್ಣಲ್ಲಿ ನೋಡೋಕೆ ಸಾಧ್ಯವಿಲ್ಲ. ಅದರಿಂದ ಎರಡೂ ಸಹ ಅದಕ್ಕೆ ಸ್ವರ್ಗ ಅಪವರ್ಗ ಅಂತ 2 ಸ್ವರ್ಗಾಧಿಪದ ಅಪವರ್ಗ 2 ಕಣ್ಣಲ್ಲಿ ನೋಡೋಕೆ ಸಾಧ್ಯವಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಆದ್ರೆ ಐಹಿಕ ಫಲಗಳನ್ನ ಇಲ್ಲಿ ನೋಡ್ಬೋದು,
ಅದಕ್ಕೆ ಸ್ವರ್ಗ ಅಪವರ್ಗಾದಿ ಫಲಂ, ಅದೇ ಕಲ್ಯಾಣಂ ಅನ್ನುವಾಗ ಅದೆಲ್ಲ ಸೇರಿಸ್ಬಿಟ್ರು. ಅದಕ್ಕೆ ಎರಡನ್ನೂ ಸೇಗುತ್ತೆ ಅಂದ್ಬಿಟ್ಟು ಇದನ್ನು ತಿಳ್ಕೊತಾರೆ. ಕಡೆ ಕೋಧರ್ಮ ಸರ್ವಧರ್ಮ, 5ನೇ ಪ್ರಶ್ನೆ ಇದು. ಕೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತೆ. ಕಡೆಗೆ ಈಗ 5ನೇ ಪ್ರಶ್ನೆ ಅವನು ಕೇಳೋದು, ವಿದೇಶ್ ಕೇಳೋದು ಅಂದ್ರೆ ಇದ್ರ ಅರ್ಥ ಹೇಳೋದ್ರಿಂದ ವ್ಯಾಖ್ಯಾನ ಕೊಡಬಿಡ್ತೀನಿ. ಕೋಧರ್ಮ ಪೂರ್ವೋಕ್ತ ಲಕ್ಷಣ ಸರ್ವಧರ್ಮಾಣಾಂ ಸರ್ವೇಷಾಂ ಧರ್ಮಾಣಾಮಪಿ ಮಧ್ಯೆ ಭವತಃ ಪರಮಃ ಪ್ರಕೃಷ್ಟಃ ಧರ್ಮಃ ಮತಃ ಅಭಿಪ್ರೇತಃ ಇತಿ ಪಂಚಮ ಪ್ರಶ್ನ. ಅಂದ್ರೆ ಪೂರ್ವೋಕ್ತ ಅಂದ್ರೆ ಹಿಂದೆ ಲಕ್ಷಣಗಳು ಹೇಳೋದು, ಧರ್ಮದ ಲಕ್ಷಣ ಹೇಳುದಲ್ಲ. ಹಿಂದೆ ಹೇಳದಿಂದ ಪೂರ್ವೋಕ್ತ ಲಕ್ಷಣ, ಆ ಹಿಂದೆ ಮೊದಲೇದಲ್ಲೇ ಲಕ್ಷಣ ಹೇಳಿದ್ರು. ಪೂರ್ವೋಕ್ತ ಲಕ್ಷಣ ಅಂದ್ರೆ ಸರ್ವಧರ್ಮಾಣಾಂ ಸರ್ವೇಷಾಂ ಧರ್ಮಾಣಾಮಪಿ ಮಧ್ಯೆ, ಅಂದ್ರೆ ಎಲ್ಲಾ ಧರ್ಮಗಳು ಹಿಂದೆ ಹೇಳಿದೆ ಇದು. ಅಂದ್ರೆ ಪೂರ್ವೋಕ್ತ ಲಕ್ಷಣ ಹಿಂದೆ ಅಂದ್ರೆ ಇಲ್ಲಿ ಭೀಷ್ಮರು ಯುಧಿಷ್ಠನಿಗೆ ಹೇಳಬೇಕಾದ ಅಂದ್ರೆ ಆನುಶಾಸನಿಕ ಪರ್ವದಲ್ಲಿ ಮತ್ತೆ ಅದಕ್ಕೆ ಹಿಂದಿರುವಂತ ಪರ್ವಗಳಲ್ಲೆಲ್ಲೂ ಸಹ ಭೀಷ್ಮ ಪರ್ವಗಳಲ್ಲೆಲ್ಲ ಅವನಿಗೆ ಉಪದೇಶ ಮಾಡಿದ್ದಾರೆ. ಅದರಲ್ಲಿ ಎಲ್ಲಾ ಧರ್ಮಗಳ ಲಕ್ಷಣವನ್ನು ಉಪದೇಶ ಮಾಡಿದ್ರು. ಅದರಲ್ಲಿ ಸರ್ವಧರ್ಮಾಣಾಂ ಸರ್ವೇಷಾಂ ಧರ್ಮಾಣಾಮಪಿ, ಸರ್ವಧರ್ಮಾಣಾಂ ಅಂದ್ರೆ ಸರ್ವೇಷಾಂ ಧರ್ಮಾಣಾಮಪಿ, ಎಲ್ಲಾ ಧರ್ಮಗಳಲ್ಲೂ ಸಹ, ಈ ಧರ್ಮಗಳಲ್ಲೆಲ್ಲ ಹೇಳಿದ್ರಿ ನೀವು ಹಿಂದೆ, ಆ ಧರ್ಮಗಳಲ್ಲಿ ಕೋಧರ್ಮ ಸರ್ವಧರ್ಮಾಣ ಅಂತ ಹೇಳ್ಬೇಕಾದ್ರೆ ಸರ್ವಧರ್ಮಗಳನ್ನು ನೀವು ಹೇಳಿದ್ರಿ. ಅದರಲ್ಲಿ ಯಾವುದು ಈ ಧರ್ಮಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು. ಸರ್ವೇಷಾಂ ಧರ್ಮಾಣಪಿ ಮಧ್ಯೆ ಭವತಃ ಪರಮಃ, ಭವತಃ ಪರಮಃ ನಿಮ್ಮ ಅಭಿಪ್ರಾಯದಲ್ಲಿ, ಭವತಃ ಮತಃ ನಿಮ್ಮ ಅಭಿಪ್ರಾಯದಲ್ಲಿ ಕಿಂ ಪರಮಃ ಯಾವುದು ಪರಮವಾದದ್ದು. ನೀವು ಎಲ್ಲವೂ ಹೇಳ್ಬಿಟ್ರಿ, ನೀವು ಎಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಯಾವುದು ಅತ್ಯುತ್ಕೃಷ್ಟವಾದ ಧರ್ಮ ಅದನ್ನ ತಿಳ್ಕೋಬೇಕು ಅಂತ ಇತಿ ಪಂಚಮಶ್ನ. ಅದಕ್ಕೆ ಹೇಳ್ತಾರೆ ಕಿಂಜಪ್ಯಂ ಜಪನ್ ಉಚ್ಛ್ವಾಪಾಂಶು ಮಾಸಲಕ್ಷಣಂ ಜಪಂ ಕುರ್ವನ್ನೇ ಜಂತು ಜನಧರ್ಮ. ಇಲ್ಲಿ ಕಿಂಜಪನ್ ಮುಚ್ಚತೆ ಜಂತು ಅಂತ ಹಿಂದೆ ಜಪದ ಬಗ್ಗೆ ಹೇಳಿದ್ರು. ಆ ಕಿಂಜಪನ್ ಅನ್ನುವ ಹೇಳ್ತಾರೆ. ಕಿಂಜಪನ್ ಅಂದ್ರೆ ಏನರ್ಥ ಅಂದ್ರೆ ಕಿಂ ಜಪ್ಯಂ ಜಪನ್ನೇ, ಯಾವ ಒಂದು ಜಪ, ಯಾವ ತರ ಜಪ ಅಂತ ಹೇಳ್ತಾರೆ. ಉಚ್ಛ ಉಪಾಂಶು ಮಾನಸ ಲಕ್ಷಣಂ. ಉಚ್ಛ ಅಂದ್ರೆ ಬಾಯಿ ಬಿಟ್ಟು ಹೇಳೋದು, ಉಚ್ಚ ಕಂಠದಲ್ಲಿ ಹೇಳೋದು ಉಚ್ಚ. ಉಪಾಂಶು ಅಂತ ಅಂದ್ರೆ ಮೆತ್ತಿಗೆ ಹೇಳೋದು. ಉಪಾಂಶು ಅಂದ್ರೆ ಮೆತ್ತಿಗೆ ಹೇಳೋದು. ಪಕ್ಕದಲ್ಲಿರೋರು ಕೇಳ್ಬೋದು, ತುಂಬಾ ದೂರ ಕೇಳಕ. ಉಪಾಂಶ ಅಂದ್ರೆ ಮೆತ್ತಿಗೆ ಹೇಳುವಂತಹದ್ದು, ಅದು ಜೋರಾಗೆ ಅದೇ ಉಪಾಂಶು, ಅದು ಮೆತ್ತಿಗೆ ಹೇಳೋದು ಉಪಾಂಶು. ನಾವು ಗಾಯತ್ರಿ ಮಂತ್ರ ಬಂದ್ರೆ ಹೇಗೆ ಹೇಳ್ತೀವೋ ಮಧ್ಯದಲ್ಲಿ ಆ ತರ ಉಪಾಂಶು. ಆಮೇಲೆ ಮಾನಸ, ಇನ್ನು ಕೆಲವು ಮನಸ್ಸಿನಲ್ಲೇ ಹೇಳುವಂತಹದ್ದು, ಬಾಯಿಲಿಂದ ಹೇಳುವಂತ ಮನಸ್ಸಲ್ಲೇ. ಅದರಿಂದ ಈ ಜಪನ್ ಅನ್ನೋದಕ್ಕೆ ಮೂರ್ತಃ ಹೇಳಿದ್ರು. ಅದಕ್ಕೆ ಉಚ್ಚಕಂಠದಿಂದ ಹೇಳುವಂತಹ ಜಪ, ನಾವು ವೇದವನ್ನು ಹೇಳೋದು ಮತ್ತೆ ಅರ್ಚನೆ ಮಾಡುವಾಗ ಜಪ ಮಾಡ್ತೀವಲ್ಲ ಆ ಜಪಗಳು ಅದು. ಆಮೇಲೆ ಕೆಲವು ಉಪಾಂಶವಾಗಿ ಮಾಡೋದು, ತುಂಬಾ ಜೋರ ಹೇಳಬಾರ್ದು, ಮಾನಸಿಕ ಹೇಳುವ ಆ ಥರದ್ದು. ಇನ್ನು ಕೆಲವು ಮನಸ್ಸಲ್ಲೇ ಮಾಡುವಂತಹದ್ದು. ಈ ತರ 3 ವಾದ ಲಕ್ಷಣ ಇದೆಯಲ್ಲ. ಈ ಜಪನ್ ಕುರ್ಬನ್ ಈ ತರ ಜಪವನ್ನು ಮಾಡ್ತಾ ಜಂತುಹು ಅಂದಾಗ ಜನನ ಧರ್ಮ, ಯಾವಕ್ಕೆ ಜನನ ಧರ್ಮವಿದೆಯೋ ಅವೆಲ್ಲ ಜಂತುಹು ಅಂದ್ಬಿಟ್ಟು. ಜಂತುಹು ಅಂದ್ರೆ ಯಾವ್ಯಾವಕ್ಕೆ ಜನನ ಧರ್ಮ ಇದೆಯೋ ಅವೆಲ್ಲವೂ ಸಹ ಜಂತುನೇ. ಅದಕ್ಕೆ ಹೇಳ್ತಾರೆ ಜನ್ಮ. ಅನೇನ ಜಂತು ಶಬ್ದೇನ ಜಪಾರ್ಚನ ಸ್ತವನಾದಿಷು ಯಥಾಯೋಗ್ಯಂ ಸರ್ವ ಪ್ರಾಣಿನಾಂ ಅಧಿಕಾರಂ ಸೂಚಯತಿ ಅಂತೇಳಿ ನೇರವಾಗಿ ಶಂಕರಾಚಾರ್ಯ ಹೇಳ್ತಾರೆ. ಅದಕ್ಕೆ ಅದರಿಂದ ಈ ಅನೇನ ಜಂತು ಇದನ್ನ ಇದೇ ಅಭಿಪ್ರಾಯ ಪರಾಶರ ಭಟ್ರಿಗೂ ಅದೇ ಅಭಿಪ್ರಾಯ, ಇವರು ಅದೇ ಅಭಿಪ್ರಾಯ ಹೇಳ್ತಾರೆ. ಸರ್ವ ಇದು ಹೇಳ್ತಾರೆ. ಜಂತು ಶಬ್ದದಿಂದ ಜಪ ಅರ್ಚನ ಸ್ತವನಾದಿಷು ಯಥಾ ಅಂದ್ರೆ ಜಪ ಅರ್ಚನ ಸ್ತವನ ಇದಕ್ಕೆ ಯಥಾ ಯೋಗ್ಯತೆ ಇದೆಯಲ್ಲ, ಅದು ಯಥಾಯೋಗ್ಯಂ ಸರ್ವಂ ಪ್ರಾಣಿನಾಂ ಅಧಿಕಾರಂ ಸೂಚಯತಿ. ಎಲ್ಲಾ ಎಲ್ಲರಿಗೂ ಸಹ ಅಧಿಕಾರವನ್ನು, ಜಂತು ಅಂದ್ರೆ ಎಲ್ಲಾ ಪ್ರಾಣಿಗಳು ಅಧಿಕಾರವನ್ನು ಸೂಚಿಸುತ್ತೆ. ಅಂದ್ರೆ ಕೆಲವು ಪ್ರಾಣಿಗಳು ಅವುಗಳಿಗೆ ವಿಶೇಷವಾಗಿದ್ದು ಅವು ಮನಸ್ಸಿನಲ್ಲಿ ಧ್ಯಾನ ಮಾಡೋದು. ಎಲ್ಲ ಪ್ರಾಣಿಗಳು ಸಹ ಅವಕ್ಕೂ ಸಹ ಅಧಿಕಾರ ಇದೆ. ನಮ್ಮ ಮನೆಯಲ್ಲಿರುವ ಹಸು ಆಗ್ಲಿ ಕರು ಆಗ್ಲಿ ಒಂದು ಇನ್ನೊಂದು ಪ್ರಾಣಿನೇ ಆಗ್ಲಿ, ನಾವು ಮಾಡ್ತಾ ಇದ್ರೆ ಅವು ಕೇಳಿ ಅವ ಮನಸ್ಸಲ್ಲಿ ಉಂಟಾದ್ರೆ ಅವಕ್ಕೂ ಅಧಿಕಾರವಿದೆ ಅಂತ ಹೇಳ್ತಾ. ಅದಕ್ಕೆ ಸರ್ವ ಪ್ರಾಣಿನಾಂ ಅಧಿಕಾರಂ ಸೂಚಯತಿ. ಆ ಜಂತು ಅಂತ ಶಬ್ದ ಹಾಕಿರೋದ್ರಿಂದ ಎಲ್ಲ ಮನುಷ್ಯರಿಗೆ ಪ್ರಾಣಿಗಳಿಗೂ ಅಧಿಕಾರ ಇದೆ ಅಂತ ಸೂಚನೆ ಆಗಿತ್ತೆ. ಜನ್ಮ ಸಂಸಾರ ಬಂಧನಾತೆ
ಅಂದ್ರೆ ಜನ್ಮ ಅಜ್ಞಾನ ವಿಜಂಬಿತಾನಾಂ ಅವಿದ್ಯಾ ಕಾರ್ಯಾಣಾಂ ಉಪಲಕ್ಷಣಂ ಸಂಸಾರಃ ಅವಿದ್ಯಾಃ ತಾಭ್ಯಾಂ ಜನ್ಮ ಸಂಸಾರಾಭ್ಯಾಂ ಯದ್ಬಂಧನಂ ತಸ್ಮಾತ್ ಮುಚ್ಯತೆ ಮುಕ್ತೋ ಭವತಿ ಇತಿ ಷಷ್ಠಃ ಪ್ರಶ್ನಃ ಅಂತ ಹೇಳ್ಬಿಟ್ಟು ಇಲ್ಲಿ ಜನ್ಮ ಸಂಸಾರ ಈ ಜನ್ಮ ಅಂತ ಈಗ ಇವರು ವ್ಯಾವಹಾರಿಕವಾಗಿ ದ್ವೈತವನ್ನು ಒಪ್ಪಿಕೊಂಡು ಜೀವಾತ್ಮ ಪರಮಾತ್ಮ ಒಪ್ಪಿಕೊಂಡು ವ್ಯಾಖ್ಯಾನ ಮಾಡ್ತಾರೆ. ಎಲ್ಲೆಲ್ಲಿ ಆಗುತ್ತೋ ಇಲ್ಲಿ ಹೇಳ್ತಾರೆ. ಇಲ್ಲಿ ಜನ್ಮ ಸಂಸಾರ ಅಂತಿರೋದ್ರಿಂದ ಇದು ಅವರ ಸಿದ್ಧಾಂತಕ್ಕೆ ಹೊಂದೋದಿಲ್ಲ, ಅವರಿಗೆ ಯಾರಿಗೆ ಅದ್ವೈತ ಸಿದ್ಧಾಂತಕ್ಕೆ ಹೊಂದೋದಿಲ್ಲ. ಅದಕ್ಕೆ ಅದ್ಭುತವಾಗಿ ಒಂದು ಲಿಂಕ್ ಮಾಡ್ತಾರೆ. ಇಲ್ಲಿ ಸಂಸಾರ ಅಂದ್ರೆ ಅಜ್ಞಾನ ವಿಷಂಬಿತಾನ ಅವಿದ್ಯಾ ಕಾರ್ಯಾಣ. ಈ ಸಂಸಾರ ಅನ್ನೋದು ಅವಿದ್ಯೆಯಿಂದ ಅಜ್ಞಾನ ಅನ್ನೋ ಅವಿದ್ಯೆಯಿಂದ ಉಂಟಾಗಿರುವಂತಹ ವಿಜಂಬಿತವಾದಂತಹ ಒಂದು ಕಲ್ಪನೆ. ಇದು ಲೋಕ ಇಲ್ಲ, ಈ ಲೋಕ ಇದೆ ಅಂತ ಅನ್ನೋದು ಅವಿದ್ಯೆಯಿಂದ ಉಂಟಾಗಿರೋ, ಅದನ್ನ ಹೇಳ್ತಾರೆ ಅವಿದ್ಯಾ ತಾಭ್ಯಾಂ ಜನ್ಮ ಸಂಸಾರಾಭ್ಯಾಂ. ಆಮೇಲೆ ಯದ್ಬಂಧನಂ ತದ್ಮುಚ್ಯತೆ, ಅದರಲ್ಲಿ ಅವಿದ್ಯೆಯಿಂದ ತಾನು ಬಂಧನ ಆಗಿದ್ದೇನೆ ಅನ್ಕೊಂಡಿದ್ದಾನೆ, ಅದರಿಂದ ಬಂಧನ ಆಗಿದ್ದಾನೆ. ತಸ್ಮಾತ್ ಮುಚ್ಯತೆ, ಅದರಿಂದ ಬಿಡುಗಡೆ ಹೊಂದಬೇಕು. ಅದೇ ಮುಕ್ತೋ ಭವತಿ ಚಷ್ಟ, ಅದರಿಂದ ಮುಕ್ತನಾಗಬೇಕು. ಅವ್ರ ಪ್ರಕಾರ ಮುಕ್ತ ಅಂದ್ರೆ ಒಂದು ಯಾವ ಕ್ಷಣದಲ್ಲಿ ನಮ್ಮ ಅವಿದ್ಯೆ ಹೋಗುತ್ತೋ ಅದೇ ಮೋಕ್ಷ ಅಂತ ಅವರಿಗೆ ಸದ್ಯೋ ಮುಕ್ತಿ ಅಂತ. ಅವರು ಯಾವ ಕ್ಷಣದಲ್ಲಿ ಅವಿದ್ಯೆ ಹೋಗುತ್ತೋ ಅವಿದ್ಯೆ ಕೆಲವು ಹೇಳ್ತಾರೆ, ಕೆಲವು ವಾಕ್ಯಗಳು ಮಹಾವಾಕ್ಯಗಳು ತಿಳಿದು ವೇದಾಂತ ಓದುವಾಗ ಅವಿದ್ಯೆ ಹೋಗ್ಬಿಡುತ್ತೆ. ಅವಿದ್ಯೆ ಹೋದ ತಕ್ಷಣ ಅದೇ ಮೋಕ್ಷ, ತಾನೇ ಬ್ರಹ್ಮ ಒಂದೇ ಅಂತ ಆಗುತ್ತೆ, ಅದೇ ಮೋಕ್ಷ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ಅವರು ಒಪ್ಕೊಂಡಿರೋದ್ರಿಂದ ಹೇಳ್ತಾರೆ, ಯಾರು ಆತರ ಅವಿದ್ಯೆಯಿಂದ ಉಂಟಾದ ಸಂಸಾರದಲ್ಲಿ ಬಂಧರಾಗಿರ್ತಾರೋ ಆ ಬಂಧನಿಂದ ಮೋಕ್ಷ ಪಡೆಯುವುದೇ ಮುಕ್ತಿ ಪಡೆಯುವುದೇ ಮೋಕ್ಷ ಅನ್ನೋದು ಇದು 6ನೇ ಪ್ರಶ್ನೆ. ಆಮೇಲೆ ಮುಚ್ಚತೆ ಜನ್ಮ ಸಂಸಾರ ಬಂಧನ ಇತೀದಂ ಉಪಲಕ್ಷಣಂ ಇತರೇಷಾಂ ಫಲಾನಾಮಪಿ ಏತದ್ಗ್ರಹಣಂ ಮೋಕ್ಷಶ್ಚ ಪ್ರಾಧಾನ್ಯ ಪ್ರಖ್ಯಾಪನಾರ್ಥಂ. ಇಲ್ಲಿ ಈ ಜನ್ಮ ಸಂತುಹು ಬಂಧನ ಅಂತ ಹೇಳಿದೆಲ್ಲ ಇದು ಎಲ್ಲಕ್ಕೂ ಉಪಲಕ್ಷಣ. ಇದು ಇತರೇಷಾಂ ಫಲಾನಾಮಪಿ, ಬೇರೆ ಹೇಳಿದಂತ ಎಲ್ಲಕ್ಕೂ ಫಲವಾಗಿ ಇದನ್ನ ತಗೋಬೇಕು. ಮೋಕ್ಷವನ್ನ ಪಡೆಯೋದು ಅತ್ಯಂತ ಆಗೋದ್ರಿಂದ ಮೋಕ್ಷಶ್ಚ ಪ್ರಾಧಾನ್ಯ ಪ್ರಖ್ಯಾಪನಾರ್ಥಂ. ಎಲ್ಲಕ್ಕಿಂತ ಅನೇಕ ಹೇಳಿದ್ರು, ಅದರಲ್ಲಿ ಸ್ವರ್ಗ ಅಪವರ್ಗವನ್ನು ಹೇಳಿದ್ರು ಸಹ ಎಲ್ಲರಿಗೂ ಅತ್ಯಂತ ಬೇಕಾಗಿದ್ದು ಮೋಕ್ಷ ಅನ್ನೋದು. ಅದರಿಂದ ಮೋಕ್ಷಸ್ಯ ಪ್ರಾಧಾನ್ಯ ಪ್ರಖ್ಯಾಪನಾರ್ಥಂ ಅಂದ್ರೆ ನೀವು ಎಲ್ಲವನ್ನೂ ಪಡಿಬೋದು, ಐಹಿಕ ಆಮುಷ್ಮಿಕ ಫಲವನ್ನು ಪಡಿಬೋದು, ಆದರೆ ಅತ್ಯಂತ ಶ್ರೇಷ್ಠವಾದದ್ದು ಮೋಕ್ಷ. ಅದನ್ನ ಹೇಳ್ತಾರೆ ಅತ್ಯಂತ ಮೋಕ್ಷ ಅನ್ನೋದು ಅತ್ಯಂತ ಪ್ರಧಾನವಾದ್ರಿಂದ ಜನ್ಮ ಸಂಸಾರ ಬಂಧನ, ಈ ಜನ್ಮ ಸಂಸಾರದಿಂದ ಬಂಧನ ಆಗೋದಿಲ್ಲ, ಅದು ಬಹಳ ಮುಖ್ಯವಾದದ್ದು. ಅದು ಬೇರೆಯೂ ಸಿಗುತ್ತೆ, ನಿಮ್ಗೆ ಸಿಗೋದಿಲ್ಲ ಅಂತಲ್ಲ, ಆದರೆ ಜನ್ಮ ಸಂಸಾರ ಬಂಧನ ಅಂದ್ರೆ ಮೋಕ್ಷವನ್ನು ಪಡೆಯೋದೇ ಪ್ರಧಾನ ಉದ್ದೇಶ. ಇಲ್ಲಿ ಯುಧಿಷ್ಠಿರ ಕೇಳೋ ಪ್ರಶ್ನೆಯಲ್ಲಿ ಅದರಲ್ಲಿ ಆಮುಷ್ಮಿಕ ಐಹಿಕ ಎಲ್ಲವೂ ಸಿಗುತ್ತೆ, ಅದು ಬೇರೆ ಮಾತು. ಅದರ ಪ್ರಧಾನವಾದ ಫಲ ಮೋಕ್ಷ. ಅದನ್ನ ಎಲ್ಲಾ ಕಡೆಗೂ ಖರ್ಚಂತಹ ಹಸುವಂತಹ ಎಲ್ಲವನ್ನು ಮಾಡ್ಬೇಕಾದ್ರೆ ಎಲ್ಲವೂ ಸಹ ಈ ಮೋಕ್ಷಕ್ಕೋಸ್ಕರ ಅಂತಾನೆ ಲಿಂಕ್ ಮಾಡ್ಕೊಳ್ಳಿ ಅಂತ ಅದ್ಭುತವಾಗಿ ಹೇಳ್ತಾರೆ. ಪರಾಶರ ಭಟ್ರು ಅದನ್ನೇ ಹೇಳ್ತಾರೆ, ಇವರು ಅದನ್ನೇ ಎಲ್ಲವನ್ನು ಅದಕ್ಕೆ ಸೇರಿಸ್ಕೊಳ್ಳಿ. ಪ್ರತಿಯೊಂದಕ್ಕೂ ಕಿಂ ಸುವಂತಹ ಕಿಂ ಅರ್ಚಂತಹ ಜನ ಸಂಸಾರ ಬಂಧನಾತೆ, ಕಿಂ ಅರ್ಚಂತಹ ಜನ ಸಂಸಾರ, ಇದರಿಂದ ಹೋಗೋದಕ್ಕೆ ಯಾರನ್ನ ಅರ್ಚನೆ ಮಾಡಬೇಕು, ಯಾರನ್ನ ಹೊಳ್ಬೇಕು ಅನ್ನೋದು ಇದನ್ನ ಒಂದು ಇದಾಗಿ ಇಟ್ಕೊಂಡು ಎಲ್ಲವನ್ನು ಉಪಲಕ್ಷಣವಾಗಿ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಹೇಳ್ಬಿಟ್ಟು ಕಡೆಗೆ ಇಲ್ಲಿಗೆ ಅವರು ಮುಗೀತು. ಅವರಿಗೆ ಈ 6 ಪ್ರಶ್ನೆಗಳಂತ ಇಲ್ಲಿ ಶಂಕರರು ಅದನ್ನ ಮುಗಿಸ್ತಾರೆ. ಈ ಸುಧಿ ಅನ್ನೋರು ಏನ್ ಹೇಳ್ತಾರೆ ಅದನ್ನ ನೋಡೋಣ. ಅದನ್ನ ಅವ್ರ ವ್ಯಾಖ್ಯಾನದಲ್ಲಿ ನೋಡ್ತಾನೆ ಕಡೆಗೆ ಅವರು ವೈಶಂಪಾಯನ ವಾಚ ಅನ್ಬೇಕಾದ್ರೆ ಶುತ್ವಾ ಧರ್ಮಾನ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಧರ್ಮಾನೆ ಅಂದ್ರೆ ಪ್ರಥಮ ಪರ್ವಾದಿಷು ಪ್ರೋಕ್ತಾನೆ ಧರ್ಮೋಪಾಯಾನೆ, ಭೀಷ್ಮ ಪರ್ವಾದಿಷು ಪ್ರೋಕ್ತಾನೆ ಅರ್ಥೋಪಾಯಾನೆ, ರಾಜಧರ್ಮಾದಿಷು ದರ್ಶಿತಾನೆ, ಕಾಮೋಪಾಯಾನೆ, ಮೋಕ್ಷ ಧರ್ಮಾದಿಷು ನಿರೂಪಿತಾನೆ, ಮೋಕ್ಷ ಹೇತೂನೆ ಅತಿಕ್ಲೇಶ ಸಾಧ್ಯಾನೆ, ಅಶೇಷೇಣ ಸಾಕಲ್ಯೇನ ಸರ್ವಶಃ ಸರ್ವೈಃ ಪ್ರಕಾರೈಃ ಶ್ರೀ ವ್ಯಾಸ ಲೋಮಶ ಧೌಮ್ಯ ಮಾರ್ಕಂಡೇಯ ಭೀಷ್ಮಾದಿ ಮುಖಾತೆ ಶುತ್ವಾ. ಇವರು ಶುತ್ವ ಅನ್ನೋದಕ್ಕೆ ಎಲ್ಲಿಂದ ಅಂತ ಎಲ್ಲವನ್ನೂ ಮಾಡ್ಕೊಂಡ್ಬಿಡ್ತಾರೆ. ಯಾವ ಧರ್ಮದ ಪ್ರಥಮವಾದಿಷು ಮೊದಲ ಹಿಂದಿನ ಪರ್ವದಿಂದ ಹಿಂದಿನ ಹೇಳಿದ ಪರ್ವಗಳಿಂದ ಹಿಡಿದು ಒಂದು ಮಹಾಭಾರತ ಪರ್ವಗಳಿರುವಂತ
ಹೇಳಿದಂತ ಪ್ರೋಕ್ತಾನೆ ಧರ್ಮದ ಅಲ್ಲಿಂದ ಹೇಳಿದಂತ ಉಪದೇಶ ಮಾಡಿದಂತಹ ಭೀಷ್ಮ ಪರ್ವಾದಿಷು ಪ್ರೋಕ್ತಾನೆ ಭೀಷ್ಮ ಪರ್ವದಲ್ಲಿ ಹೇಳಿರುವಂತಹ ಆಮೇಲೆ ಅರ್ಥೋಪಾಯಾನೆ ಅನೇಕ ಅರ್ಥ ಉಪಾಯಗಳನ್ನು ಸಹ ಆಮೇಲೆ ರಾಜಧರ್ಮಾದಿಷು ರಾಜಧರ್ಮಗಳಲ್ಲಿ ಹೇಳಿರುವ ವಿಷಯಗಳನ್ನು ಸಹ ದರ್ಶಿತಾನೆ ಅದನ್ನ ತೋರಿಸ್ಕೊಟ್ರು. ಅದಲ್ಲದೆ ಕಾಮೋಪಾಯಾನೆ ಇತರ ಲೌಕಿಕವಾದ ಉಪಾಯಗಳು ಕಾಮವನ್ನು ಪಡೆಯ ಏನು ಉಪಾಯಗಳು ಅದನ್ನು ಹೇಳಿದ್ರು. ಮೋಕ್ಷ ಧರ್ಮಾದಿಷು ಮೋಕ್ಷ ಧರ್ಮ ಅಂತ ಬರುತ್ತೆ, ಅದರಲ್ಲಿ ಮೋಕ್ಷ ಧರ್ಮಶಿ ನಿರೂಪಿತಾನೆ ಮೋಕ್ಷ ಹೇತುವನ ಅದಕ್ಕೆ ಮೋಕ್ಷಕ್ಕೆ ಕಾರಣವಾದ ವಿಷಯವನ್ನು ಸಹ ನಿರೂಪಣೆ ಮಾಡಿದ್ರು. ಅದರಲ್ಲಿ ಅತಿಕ್ಲೇಶ ಸಾಧ್ಯಾನೇ ಅಶೇಷೇಣ ಅದಲ್ಲದೆ ಅತಿ ಕ್ಲೇಶವಾದ ಅನೇಕ ಧರ್ಮ ರಹಸ್ಯಗಳನ್ನ ಅಶೇಷೇಣ ಅಂದ್ರೆ ಸಾಕಲ್ಯೇನ ಒಂದು ಸ್ವಲ್ಪವೂ ಬಿಡದೆ ಅಶೇಷಣ ಎಲ್ಲವನ್ನೂ ಸಂಪೂರ್ಣ ಏನೋ ಒಂದು ಸ್ವಲ್ಪ ಹೇಳಿಬಿಟ್ರು ಅಂತಲ್ಲ, ಅಶೇಷೇಣ ಸಾಕಲ್ಯೇನ ಒಂದು ಚೂರು ಬಿಡದ ಎಲ್ಲವನ್ನೂ ಸಹ ಸರ್ವಶಃ ಅಂದ್ರೆ ಸರ್ವೈಹಿ ಪ್ರಕಾರೈಹಿ ಶಂಕರ ಸರ್ವೈ ಎಲ್ಲಾ ಪ್ರಕಾರಗಳಿಂದಲೂ ಸಹ ಯಾರಿಂದ ಇದನ್ನು ಹೇಳಿರೋದು ವ್ಯಾಸರು, ಲೋಮಶರು, ಧೌಮ್ಯರು, ಮಾರ್ಕಂಡೇಯರು, ಭೀಷ್ಮಾದಿ ಮುಖಾತ್ ಇದೆಲ್ಲ ದುಷ್ಟ ಪಡ್ಕೊಂತ ಉಪದೇಶ ಇವರೆಲ್ಲರಿಂದಲೂ ಉಪದೇಶ ಪಡ್ಕೊಂಡಿದ್ದಾನೆ. ಇವರೆಲ್ಲರಿಂದಲೂ ಉಪದೇಶ ಪಡ್ಕೊಂಡಿದ್ದಾನೆ. ಆಮೇಲೆ ಕಡೆಗೆ ಭೀಷ್ಮ ಮುಖಾತ್ ಭೀಷ್ಮರಿಂದಲೂ ಸಹ ಶ್ರುತ್ವ ಎಲ್ಲವನ್ನೂ ಕೇಳಿ ಪಾವನಾನಿಚ ಅಂದ್ರೆ ಸರ್ವಜನನ ಪವಿತ್ರೀಕರಣಾನಿ ಉಕ್ತ ಚತುರ್ವಿಧ ಧರ್ಮ ಸಹಕಾರಿ ಭೂತಾನಿ ತಪೋವ್ರತ ತೀರ್ಥ ದಾನ ದೈವತಾನಿ ತತ್ತನ್ನಾಮಾನಿ ನಾನಾವಿಧಾನಿ ದುಸ್ಸಾಧ್ಯಾನಿ ಬಹುವಿಘ್ನಾನಿ ಅಲ್ಪಫಲಾನಿ ಚ ಶ್ರುತ್ವ ಯುಧಿ ಅಂದ್ಬಿಟ್ಟು ಒಂದು ಶ್ರುತ್ವ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಅದಕ್ಕೆ ಅದು ಕೇಳುವಾಗ ಎತ್ತರ ಪಾವನಾನಿ ಚ ಸರ್ವಜನ ಪವಿತ್ರ ಕರಣಾನಿ ಯಾವುದನ್ನ ಕೇಳಿದ್ರೆ ಎಲ್ಲರ ಪಾವು ಹೋಗಿ ಪವಿತ್ರರಾಗ್ತಾರೋ ಅದನ್ನ. ಆಮೇಲೆ ಚತುರ್ವಿಧ ಸಹಕಾರಿ ಭೂತಾನಿ ಚತುರ್ವಿಧ ಪುರುಷಾರ್ಥಕ್ಕೂ ಸಹಕಾರವಾಗಿರುವಂತಹ ಧರ್ಮಗಳು ಅದನ್ನು ಕೇಳಿದ್ರ. ಆಮೇಲೆ ತಪೋವ್ರತ ತೀರ್ಥ ದಾನವ ದೈವತಾನಿ ಅದರಲ್ಲಿ ಅನೇಕ ತಪಸ್ಸಿನ ಬಗ್ಗೆ ಬರುತ್ತೆ, ಅನೇಕ ತೀರ್ಥ ಕ್ಷೇತ್ರಗಳ ಬಗ್ಗೆ ಬರುತ್ತೆ ಅದನ್ನು ಸಹ. ಆಮೇಲೆ ಅನೇಕ ದಾನಗಳ ವಿಷಯ ಹೇಳ್ತಾರೆ, ದೈವತಾನಿ ಅನೇಕ ದೇವತೆಗಳ ವಿಷಯ ಬರುತ್ತೆ. ಆಮೇಲೆ ತತ್ತನ್ನಾಮಾನಿ ನಾನಾ ವಿಧಾನಿ ಆಯಾಯ ಹೆಸರುಗಳಂತ ನಾನಾ ವಿಧವಾದಂತ ದುಸ್ಸಾಧ್ಯಾನಿ ಬಹುವಿಘ್ನಾನಿ ಅಲ್ಪಫಲಾನಿ ಇವೆಲ್ಲವೂ ಸಹ ಹೇಳಿದ್ರು. ಅವೆಲ್ಲವೂ ಏನು ಅಂದ್ರೆ ಅತ್ಯಂತ ದುಸ್ಸಾಧ್ಯಾನಿ ಕಷ್ಟಕರವಾದದ್ದು, ಬಹುವಿಘ್ನಾನಿ ಅಂದ್ರೆ ಇತರ ಫಲಗಳು ಅಲ್ಪವಾದರೂ ಅದನ್ನು ಪಡೆಯೋದು ಅತ್ಯಂತ ಕಠಿಣಕರವಾದದ್ದು, ಅನೇಕ ವಿಘ್ನಗಳಿಂದ ಕೂಡದ್ದು ಅದು ಅಲ್ಪ ಫಲಾನಿ ಆದ್ರೂ ಸಿಗುವಂತ ಫಲ ಏನು ಅಲ್ಪ ಫಲ ಅಂದ್ರೆ ಸ್ವರ್ಗವೂ ಅಲ್ಪ ಫಲಾನ ಅಂತ. ಒಂದು ಸ್ವರ್ಗ ಪಡೆಯಬೇಕಾದ್ರೆ ಜ್ಯೋತಿಷ್ಠೋಮ ಯಾಗವನ್ನ ಮಾಡಬೇಕು, ಅದು ಮಾಡಬೇಕು, 5 ದಿನ ಉಪವಾಸ ಇರಬೇಕು, ವೃತ್ತಿ ಉಳಿದಿರ್ಬೇಕು, ದಕ್ಷಿಣ ಕೊಡಬೇಕು, ಮಾಡಬೇಕು, ಸೇರಿಸ್ಬೇಕು, ಅದರಲ್ಲಿ ಆಲಂಬನ ಮಾಡ್ಬೇಕು ಪಶುವನ್ನ, ಎಲ್ಲ ದುಸ್ಸಾಧ್ಯವಾದದ್ದು. ಅದು ಸಿಗುವಂತ ಫಲ ಏನು ಅಲ್ಪ ಫಲಾನಿ, ಸ್ವರ್ಗ ಅನ್ನೋದು ಅಲ್ಪ ಫಲಾನಿ ಅಂತ ಶ್ರುತ್ವ. ಇದನ್ನೆಲ್ಲ ಕೇಳಿ ಯುಧಿಷ್ಠಿರ ಅಂತ ಕೇಳ್ತಾರೆ. ಯುಧಿ ತಿಷ್ಠತಿ ಯುಧಿಷ್ಠಿರ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವುದರಿಂದ ಅವನು ಯುಧಿಷ್ಠಿರ. ಅವನು ಗವಿ ಯುಧಿಭ್ಯಾಂ ಸ್ಥಿರ ಅಂತ ಇದೆ ಶತದಲ್ಲಿ. ಶಕಾರ ಯಾಕೆ ಬರುತ್ತೆ ಯುಧಿಷ್ಠಿರ ಆಗ್ಬೇಕಲ್ಲ ಅನ್ನಕ್ಕೆ ಶತ್ವ ಬರಕ್ಕೆ ಗವಿ ಯುಧಿಭ್ಯಾಂ ಸ್ಥಿರ ಅಲ್ಲಿ ಬರುವಾಗ ವ್ಯಾಕರಣದ ಪ್ರಕಾರ ಶಕಾರ ಒಂದು ಬರುತ್ತೆ, ಅದನ್ನು ತೋರಿಸ್ಕೊಳ್ತಾರೆ. ಯುಧಿಷ್ಠಿರ ಆಗುತ್ತೆ ಅದು. ಆಮೇಲೆ ಬಾಹ್ಯಾಭ್ಯಂತರ ಶತ್ರು ವಿಜಯತ ಧರ್ಮಪುತ್ರ. ಯಾರು ಧರ್ಮಪುತ್ರ ಹೊರಗಿನ ಬಾಹ್ಯ ಅಭ್ಯಂತರ ಹೊರಗಿನ ಶಮತಮಾದಿಗಳು ಅಂತ, ಹೊರಗಿನ ಶತ್ರುಗಳು ಅಂತಃಶತ್ರುಗಳಾದ ಇಂದ್ರಿಯಗಳು ಅದನ್ನ ನಿಗ್ರಹಿಸಿದಂತಹ ಧರ್ಮಪುತ್ರ ಅವನು. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮೋ ಭೀಮಾರ್ಜನೋ ತಸ್ಯ ಭುಜೋಪಶಾಖೆ ಮಾದ್ರೀಸುತೌ ಪುಷ್ಪ ಫಲೇ ಸಮೃದ್ಧೆ ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಶ್ಚ ಅಂತ. ಯುಧಿಷ್ಠಿರ ಅಂದ್ರೆ ಧರ್ಮಮಯ, ಅವನು ಧರ್ಮದ ಒಂದು ಮರ ಇದ್ದಂಗೆ. ಅವನು ಮಹಾದ್ರುಮ ಒಂದು ದೊಡ್ಡ ಮರ, ಧರ್ಮ ಅನ್ನೋ ಒಂದು ಮರ ಯುಧಿಷ್ಠಿರ. ಅದಕ್ಕೆ ಭೀಮಾರ್ಜನೋ ತಸ್ಯ ಭುಜೋಪಶಾಖೆ, ಭೀಮ ಮತ್ತು ಅರ್ಜುನರು ಅವನ ಶಾಖೆ ಇದ್ದಂಗೆ, ಅದಕ್ಕೆ ಭುಜ ಅವನ ಶಾಖೆ. ಮಾದ್ರೀಸುತೋ ಪುಷ್ಪ ಫಲೇ ಸಮೃದ್ಧೆ, ನಕುಲ ಸಹೋದಯರು ಮಾದ್ರಿ ಪುತ್ರ ನಕುಲ ಸಹೋದಯರು ಹೂವು ಮತ್ತು ಹಣ್ಣುಗಳಿದ್ದಂಗೆ. ಅದಕ್ಕೆ ಮೂಲಂ ಕೃಷ್ಣ ಬ್ರಹ್ಮಚ ಬ್ರಾಹ್ಮಣಶ್ಚ, ಮೂಲ ಯಾರಾದನ್ನ ಸಾಕ್ಷಾತ್ ಕೃಷ್ಣನೇ ಮೂಲ, ಭಗವಂತನೇ ಮೂಲ. ಆಮೇಲೆ ಬ್ರಹ್ಮಚ ಬ್ರಹ್ಮ ಅಂದ್ರೆ ವೇದ ಮತ್ತು ಬ್ರಾಹ್ಮಣಾಶ್ಚ ವೇದವನ್ನು ಅಧ್ಯಯನ ಮಾಡಿದವರು, ವೇದ ಮತ್ತು ಭಗವಂತನೇ ಮೂಲ ಬೇರು ಅವನಿಗೆ ಆ ತರ ಏನು. ಮತ್ತೆ ಇತ್ಯೇವಂ ವಿಧ ಪ್ರಭಾವ ವಕ್ಷ್ಯಮಾಣ ಸಿದ್ಧಾಂತಸ್ಯ ಪ್ರಶ್ನೆ ಧಾರಣೆ ಚ
ಕುಶಲಃ ಶಾಂತನವಂ. ಅದರಿಂದ ಪ್ರಶ್ನೆಯನ್ನು ಕೇಳಿದಲ್ಲಿ ಕುಶಲನಾಗಿರೋದ್ರಿಂದ ಇವನು ಹೇಳ್ತಾರೆ ಅವನು ಶಾಂತನವಂ ಅಂತ. ಯಂ ಕರಾಭ್ಯಾಂ ಸ್ಪೃಶತಿ ಸಶಾಂತಿ ಮಧಿಗಚ್ಚತಿ ಇತ್ಯೇವಂ ವಿಧ ಪ್ರಭಾವಶ್ಚ ರಾಜರ್ಷೇಃ ಶಾಂತನೋಃ ಸುತಂ ಶಾಂತಿ ಪರ್ವೋಕ್ತೇನ ಭಗವದ್ದತ್ತೇನ ತ್ರೈಕಾಲಿಕ ಜ್ಞಾನೇನ ಯುಕ್ತಂ ಅಂತ ಹೇಳ್ತಾರೆ. ಇತ್ಯ ಅಂದ್ರೆ ಶಾಂತನವಂ ಅಂದ್ರೆ ಶಂತನುನ ಮಗ. ಆ ಶಂತನು ಎಂತವಂದ್ರೆ ಯಂ ಕರಾಭ್ಯಾಂ ಸ್ಪೃಶತಿ, ಅವನು ಕೈಗಳಿಂದ ಏನೇನು ಮುಟ್ಟಿದ್ರು ಶಂತನು ಇದು. ಸಶಾಂತಿ ಮಧಿಗಚ್ಚತಿ, ಅವರು ಶಾಂತಿಯನ್ನು ಪಡ್ಕೊಳ್ತಾರೆ. ಅದರಿಂದಲೇ ಶಂತನು ಅಂತ ಹೆಸರು ಬಂತವನಿಗೆ. ಯಾರು ಅವನ ಕೈಯಿಂದ ಮುಟ್ಟಿದ್ರು ಅವರಿಗೆ ಶಾಂತಿ ಸಿಕ್ತಿತ್ತು. ಆ ತರ ರಾಜರ್ಷಿ ಅವನು ಸಿಕ್ತಿತ್ತು. ಇತ್ಯೇವಂ ಭಗವಸ್ಯ ರಾಜರ್ಷೇಃ ಶಂತನೋಃ, ಆತ ರಾಜರ್ಷಿಯ ಶಂತನೋಃ ಸುತಂ, ಅವನ ಮಗನಾದಂತ ಇವನು ಶಾಂತನವ. ಇವನು ಹೇಳ್ತಾನೆ ಅದಕ್ಕೆ ಶಾಂತಿ ಪರ್ವೋಕ್ತೇನ ಭಗವದ್ದತ್ತೇನ. ಇದರಲ್ಲಿ ಶಾಂತಿ ಅಂದ್ರೆ ಶಾಂತಿ ಪರ್ವದಲ್ಲಿ ಹೇಳಲ್ಪಟ್ಟಂತಹ ಭಗವಂತನಿಂದ ವರವನ್ನು ಪಡ್ಕೊಂಡಿರ್ತಾನೆ. ಎಂತ ವರವನ್ನು ಪಡ್ಕೊಳ್ತಾನೆ? ತ್ರೈಕಾಲಿಕ ಜ್ಞಾನ, 3 ಕಾಲದ ಜ್ಞಾನವೂ ಬರಬೇಕು ಅಂತ ಯುಕ್ತಂ ಅಂದ್ರೆ ಅಲ್ಪೋಪಾಯ ಸಾಧ್ಯ ಅನಲ್ಪ ಫಲಂ. ಅಂದ್ರೆ ಅವರು ಉಪದೇಶ ಮಾಡಿ ತಿಳ್ಕೊಂಡಿರ್ತಾನೆ, ಅವ್ರಿಗೆಲ್ಲವೂ ಸರ್ವಜ್ಞತ್ವೂ ಕೊಟ್ಟಿರ್ತಾನೆ ಭಗವಂತ. ಆದ್ರಿಂದ ಅಲ್ಪ ಉಪಾಯ ಅನಲ್ಪವಾದ ಫಲ, ಅಲ್ಪೋಪಾಯ ಅನಲ್ಪವಾದ ಫಲವನ್ನ ಫಲದಂ ದೈವದ ದಾರಾಧನ ವರ್ಣೇನ ಯೋಗ್ಯಂ. ದೈವದ ಆರಾಧನ ವರ್ಣೇನ, ಆ ಭಗವಂತನ ಆರಾಧನ ರೂಪದಲ್ಲಿ ಯೋಗ್ಯಂ, ಅಂತಹ ಅಂದ್ರೆ ಮಾಡಲಿ ಯೋಗ್ಯರಾದವರು. ಭಗವಂತನ ಆ ಥರ ಧ್ಯಾನವಂತಲ್ಲೇ ಅರ್ಚನೆಯನ್ನು ಮಾಡಿ ಆಧಾರ ಮಾಡೋದಲ್ಲಿ ಯೋಗ್ಯರಾದಂತಹ ಭೀಷ್ಮಂ ಪುನರೇವ ಅಭ್ಯಭಾಷತ. ಮತ್ತೆ ಅವರನ್ನ ಕೇಳ್ತಾರೆ. ಅವರು ಅಂತ ಹೇಳ್ತಾರೆ ಧರ್ಮಾಧಿಕಂ ಶುತ್ವಾಪಿ ಅಂದ್ಬಿಟ್ಟು ಆ ಪರದೈವದ ಬಗ್ಗೆ ಹೇಳ್ತಾರೆ. ಅದಕ್ಕೆ ತದ್ ಧರ್ಮಜ್ಞಂ ಸದುಳುಸಂ ಸ ಭವೋ ತಾವತ್ ಪುನಃ ಪುನಃ ಪ್ರಶ್ನ ಕರ್ತವ್ಯ ಇತಿ ಏವ ಕಾರೇಣ ದ್ಯೋತಿತವ್ಯಂ. ಸುದೃಢಂ, ಒಂದು ಸಂಶಯ ಹೋಗ್ಬೇಕಾದ್ರೆ, ದೃಢತ್ವ ಬರಬೇಕಾದ್ರೆ ಒಂದು ಪ್ರಶ್ನೆಯನ್ನ ಪುನಃ ಪುನಃ ಮತ್ತೆ ಮತ್ತೆ ಪ್ರಶ್ನೆ ಮಾಡೋ ತಪ್ಪಿಲ್ಲ. ಅದರಿಂದ ಪುನಃ ಪುನಃ ಪ್ರಶ್ನ ಹಿಂದೆ ಹೇಳಿದ್ರು ಅದರಲ್ಲಿ ಒಂದು ದೃಢತ್ವ ಸಾಧಿಸೋದಕ್ಕೆ ಯುಧಿಷ್ಠಿರ ಮತ್ತೆ ಪುನರೇವ ಅಭ್ಯಭಾಷತ, ಮತ್ತೆ ಭೀಷ್ಮರನ್ನ ಕೇಳ್ತಾನೆ. ಅಯ್ಯೋನಿಗಾಗ್ಲೇ ಹೇಳಿದ್ನೆಲ್ಲ ಭೀಷ್ಮರು ಇದು ಮಾಡೋದಿಲ್ಲ, ಮತ್ತೆ ಉತ್ತರ ಕೊಡ್ತಾರೆ ಅವ್ರಿಗೆ. ಹಿಂದೆ ಹೇಳಿದ್ರು ಸಹ ಆ ವಿಷಯವನ್ನ ದೃಢತ್ವ ಪಡಿಸೋದಕ್ಕೆ ಸಂದೇಹ ಉಂಟಾಗಿದ್ರೆ, ಈ ವಿಷಯದಲ್ಲಿ ನಂಗೆ ಸರಿಯಾಗಿ ಜ್ಞಾನ ಉಂಟಾಗಿಲ್ಲ, ದಯವಿಟ್ಟು ಅದನ್ನು ಹೇಳೋರಾಗಿ ಅಂತ ಹೇಳೋದ್ರೆ ಇದಿಷ್ಟು ಹೇಳ್ತಾರೆ ಕಿಮೇಕಂ ದೈವತಂ ಲೋಕೆ ಅನ್ನೋದಕ್ಕೆ. ಅದಕ್ಕೆ ಇವ್ರು ಹೆಚ್ಚು ಕಡಿಮೆ ಶಂಕರರ ಭಾಷ್ಯದ ಪ್ರಕಾರ ಹೋಗುತ್ತೆ, ಹೆಚ್ಚು ಕಡಿಮೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಲೋಕೆ ಅಂದ್ರೆ ಪರಮಶ್ರೇಯೋ ಬೋಧನಾಯ ಪ್ರವೃತ್ತೆ ಲೋಕಾನ ಹೇತುಭೂತೆ ವೇದೆ ಏಕಂ ಮುಖ್ಯ ಉಪಾಸ್ಯಂ ದೈವತಂ ಸ್ವಾರ್ಥೆ ತದ್ದಿತ ವಿಧಾನಾತೆ ದೈವ ಕೋ ಅಸ್ತಿ. ಅದೇ ಹೇಳ್ತಾರೆ. ಅಂದ್ರೆ ಲೋಕೆ ಅಂದ್ರೆ ಪರಮಶ್ರೇಯೋ ಬೋಧನಾಯ ಪ್ರವೃತ್ತೆ, ಈ ಲೋಕದಲ್ಲಿ ಅತ್ಯಂತ ಶ್ರೇಯಸ್ಸಾಗಿ ಬೋಧನೆಯ ಪ್ರವೃತ್ತೆ, ಲೋಕದಲ್ಲಿ ಜನರಿಗೆ ಬೋಧಿಸುವುದಕ್ಕೆ ಪ್ರವೃತ್ತವಾಗಿರುವ ಲೋಕನ ಹೇತುಭೂತೆ. ಲೋಕದಿಂದ ನೋಡಲು ಪಡೋದ್ರಿಂದ ಲೋಕ ಹೇಗೈತೆ ಲೋಕೆ ಏನು ಅಂದ್ರೆ ಇಲ್ಲಿ ಈ ಲೋಕಕ್ಕೆ ಇವರು ವೇದ ಅಂತ ಸೇರಿಸ್ಕೊತಾರೆ. ಎರಡೂ ಆಗುತ್ತೆ ಅಲ್ಲಿ. ಎರಡು ಹೇಳಿದ್ರು ಲೋಕ ಅಂತಂದ್ರೆ ನೋಡಲ್ಪಡುವುದು, ಅಲ್ಲಿ ಅವ್ರು ಎರಡೂ ತಗೊಂಡ್ರು. ಇವರು ಲೋಕ ಅಂದ್ರೆ ವೇದೆ ಅಂದ್ರೆ ವೇದದಲ್ಲಿ, ಅಂದ್ರೆ ಇವೆಲ್ಲವೂ 4 ವಿದ್ಯಾಸ್ಥಾನಗಳು ಯಾವ್ದನ್ನು ಹೇಳುತ್ತೆ ಅನ್ನುವಾಗ ವೇದವೂ ಬಂದು ಸೇರ್ಕೊಳ್ಳುತ್ತೆ. ಇದರಿಂದ ಇವರು ವೇದದಲ್ಲಿ ಏಕಂ ಮುಖ್ಯಂ ಉಪಾಸ್ಯಂ ದೈವತಂ, ವೇದದಲ್ಲಿ ಯಾವುದು ಒಂದು ಮುಖ್ಯವಾದ ದೈವತವನ್ನು ಉಪಾಸನೆಗೆ ಯೋಗ್ಯವಾದದ್ದು ಅಂತ ಸ್ವಾರ್ಥೆ ತದ್ದಿತ ವಿಧಾನ, ಅದೇ ದೈವತಂ ಅಂದ್ರೆ ಹಿಂದೆ ಹೇಳಿದ್ನಲ್ಲ ಅದೇ ತರ ವ್ಯಾಕರಣವನ್ನು ತೋರಿಸ್ತಾ. ಅದಕ್ಕೆ ದೇವಃ ಕೋ ಅಸ್ತಿ, ಆತರ ದೇವರು ಯಾರಿದ್ದಾರೆ, ಕಿಮೇಕಂ ದೈವತಂ ಅನ್ನೋದು ಹೇಳಿದದಕ್ಕೆ. ಇತಿ ಏಕ ಪ್ರಶ್ನ, ಅದು ಒಂದು ಪ್ರಶ್ನ ಅಂತ. ಆಮೇಲೆ ಏಕಂ ಮುಖ್ಯಂ ಪರಾಯಣಂ ಪರಮ ಉತ್ಕೃಷ್ಟಂ ಈಯತೆ ಇತ್ಯಯನಂ ಮುಕ್ತಮಾಪ್ಯಂಚ ಕಿಂ ಅಸ್ತಿ ಇತಿ ದ್ವಿತೀಯ ಪ್ರಶ್ನ. ಇಲ್ಲಿ ಪರಾಯಣಂ ಕಿಂ ವಾಪ್ಯೇಕಂ ಪರಾಯಣಂ ಅಂತ ಹೇಳಿದ್ರೆ ಕಿಂ ಏಕಂ ಮುಖ್ಯಂ ಪರಾಯಣಂ, ಅತಿ ಮುಖ್ಯವಾದ ಪರಾಯಣ. ಇದು ಪರಾಯಣತೆ ಪರಮ ಉತ್ಕೃಷ್ಟಂ ಈಯತೆ ಇತಿ ಅಯನಂ, ಪರಮವಾದ ಉತ್ಕೃಷ್ಟವನ್ನು ಈಯತೆ ಅಂದ್ರೆ ಕೊಡುತ್ತೆ. ಅದರಿಂದ ಈಯತೆ ಇತಿ ಅಯನಂ, ಯಾವುದು ಪರಮವಾದ ಉತ್ಕೃಷ್ಟವನ್ನ ಈ ಯಾರು ಜಪವನ್ನು ಮಾಡ್ತಾರೋ ಅವರಿಗೆ ಕೊಡ್ತಾರೋ ಈಯತೆ ಇತಿ ಕೊಡುತ್ತಾರೋ ಅದನ್ನ ಅಯನಂ ಅಂದ್ರೆ ಮುಕ್ತಂ ಪ್ರಾಪ್ಯಂಚ, ಅಂದ್ರೆ ಮುಕ್ತಿಯನ್ನು ಹೊಂದಲು ಯಾವ್ದು ಕೊಡುತ್ತೋ ಅದನ್ನ ಕಿಂ ಅಸ್ತಿ ಇತಿ ಅಂದ್ರೆ ಪರಾಯಣಂ ಮನೆಗೆ ನೇರವಾಗಿ ಇವರು ಯಾರು ಮುಕ್ತಿಯನ್ನು ಕೊಡುತ್ತಾನೋ ಅವನನ್ನ ಅಂತ ನೇರವಾಗಿ ವ್ಯಾಖ್ಯಾನ ಮಾಡಿದ್ರು. ಕಿಂ ಅಸ್ತಿ ಇತಿ ದ್ವಿತೀಯ ಪ್ರಶ್ನ, ಇದು ಎರಡನೇ ಪ್ರಶ್ನ ಅಂತ ಹೇಳಿದ್ರು.
ಕಂಕತಮಂ ದೇವಂ ಸ್ತುವಂತಹ ಸ್ವರೂಪ ಗುಣಾದಿ ವಿಷಯಕಂ ಕೀರ್ತನಂ ಕುರ್ವಂತಹ ಮಾನವಾಹ ಮಾನವೋಪಲಕ್ಷಿತ ಅಧಿಕಾರಿಣಃ ಶುಭಂ ಧರ್ಮಮರ್ಥಂ ಕಾಮಂ ಮೋಕ್ಷಂಚ ಪ್ರಾಪ್ನುಯುಹು ಲಭೇಯುಹು ಇತಿ ತೃತೀಯ ಪ್ರಶ್ನಃ. ಅಂದ್ರೆ ಕಥಮಂ ದೇವಂ, ಯಾವ ದೇವನನ್ನ ದೇವಂ ಯಾವ ತರ, ಸ್ತುವಂತಹ ಅಂದ್ರೆ ಸ್ತೋತ್ರವನ್ನು ಮಾಡ್ತಾರೋ, ಸ್ತುವಂತ ಹೇಳ್ತಾರೆ. ಸ್ವರೂಪ ಗುಣಾದಿ ವಿಷಯಕಂ ಕೀರ್ತನಂ, ಸ್ತುವಂತ ಅಂದ್ರೆ ಭಗವಂತನ ಸ್ವರೂಪ ಗುಣ ವಿಷಯಗಳಿಂದ ಮಾಡುವ ಕೀರ್ತನೆ, ಭಗವಂತನ ಸ್ವರೂಪ ಗುಣ ವಿಭವೈಶ್ವರ್ಯವನ್ನ ಕುರಿತು ಮಾಡುವ ಸ್ತೋತ್ರ, ಅದನ್ನ ವಿಷಯಕಂ ಅದು ಕೀರ್ತನಂ ಕೊರುವಂತಹ, ಆ ಕೀರ್ತನೆಯನ್ನು ಮಾಡ್ತಾರೋ ಅವರು. ಮಾಡೋದ್ರಿಂದ ಮಾನವಾಹ ಅಂದ್ರೆ ಮಾನವನ ಹೇಳ್ತಾರೆ. ಮಾನವ ಉಪಲಕ್ಷಿತ ಅಧಿಕಾರಿಣಃ ಅಂದ್ರೆ ಮಾನವ ಉಪಲಕ್ಷಿತ ಅಧಿಕಾರಿಗಳು, ಅಂದ್ರೆ ಮಾನವರು ಎಲ್ಲರೂ ಅಧಿಕಾರಿಗಳೇ ಅಂದ್ರು. ಮಾನವ ಉಪಲಕ್ಷಿತ ಅಧಿಕಾರಿಣಃ ಶುಭಂ ಅಂದ್ರೆ ಧರ್ಮಮರ್ಥ ಕಾಮ ಮೋಕ್ಷಂಚ ಇಲ್ಲಿ ಶುಭ ಅನ್ನುವಾಗ ಇಲ್ಲಿ ಚತುರ್ವಿಧ ಪುರುಷಾರ್ಥವನ್ನು ಸೇರಿಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಒಂದು ಪ್ರಾಪ್ನುಯುಹು ಅಂದ್ರೆ ಲಭೇಯುಹು ಪಡೆ ಅಂತಾರೆ. ಇತಿ ತೃತೀಯ ಪ್ರಶ್ನೆ, ಪಡೀತಾರೆ ಎಂಬುದು ಮೂರನೇ ಪ್ರಶ್ನೆ. ಕಂಕತಮಂ ದೇವಂ ಅರ್ಚಂತಹ, ಕೀರ್ತನಾಯತಿಗೆ ಅರ್ಚನ ಬರ್ತಾರೆ. ಯಾವ ದೇವರನ್ನ ಅರ್ಚಂತಹ ಅಂದ್ರೆ ಬಾಹ್ಯಾಭ್ಯಂತರ ಅರ್ಚಂ ಕುರುವಂತೋ ಮಾನವಾಹ, ಅಂದ್ರೆ ಬಾಹ್ಯ ಅಭ್ಯಂತರ ವಾಚಿಕವಾಗಿ ಮಾನಸಿಕವಾಗಿ ಕಥಮಂ ದೇವಂ ಅರ್ಚಂತಹ ಯಾರು ಅರ್ಚನೆ ಮಾಡ್ತಾರೋ ಅವನ್ನ ಹೇಳ್ತಾರೆ ಅರ್ಚಂತಹ. ಕುರುವಂತಹ ಮಾನವಾಹ ಮಾಡುವಂತಹ ಮಾನವರು ಶುಭಂ ಪ್ರಾಪ್ನುಯುಹು ಇದು ಚತುರ್ಪ್ರಶ. ಆ ಪ್ರಾಪ್ನುಯುಹು ಅನ್ನೋದು ಎರಡು ಕೋಸ ಹೇಳ್ತಾರೆ. ಶುಭಂ ಪ್ರಾಪ್ನುಯುಹು ಶುಭವನ್ನು ಹೊಂದುತ್ತಾರೆ ಅನ್ನೋದು ನಾಲ್ಕನೇ ಪ್ರಶ್ನೆ ಅಂತ ನಾಲ್ಕನೇ ಪ್ರಶ್ನೆ ಹೇಳಿದ್ರು. ಕಡೆಗೆ ಐದನೇ ಪ್ರಶ್ನೆ ಹೇಳ್ತಾರೆ ಅದಕ್ಕೆ. ಗೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂಜಪನ್ ಮುಚ್ಯತೆ ಜಂತುರ್ ಜನ್ಮ ಸಂಸಾರ ಬಂಧನಾತೆ ಇನ್ನೊಂದು ಐದನೇ ಪ್ರಶ್ನೆ. ಅದಕ್ಕೆ ಸರ್ವಧರ್ಮಾಣಾಂ ಮಧ್ಯೆ ಪರಮಃ ತತ್ವವಿತ್ ಸಮ್ಮತತ್ವೇನ ಉತ್ಕೃಷ್ಟಃ ಹೇಳ್ತಾರೆ. ಭವತಃ ಸರ್ವಜ್ಞಸ್ಯ ಭವತ್ ಅಭಿಪ್ರಾಯಸ್ಯ ಮತಃ ಅಭಿಮತಃ ಧರ್ಮಃ ಕಃ ಅಂದ್ರೆ ಸರ್ವಧರ್ಮಾಣಾಂ ಮಧ್ಯೆ ಪರಮಃ. ಅದಕ್ಕೆ ಸರ್ವಧರ್ಮಾಣಾಂ ಧರ್ಮ ಅದೇ ಕೋ ಧರ್ಮ ಸರ್ವಧರ್ಮಾಣಾಂ ಅಂತಂದ್ರೆ ಸರ್ವಧರ್ಮಾಣಾಂ ಮಧ್ಯೆ, ಈ ಧರ್ಮಗಳ ಮಧ್ಯದಲ್ಲಿ ಅನೇಕ ಧರ್ಮಗಳನ್ನ ನೀವು ಬೋಧಿಸಿದಾರಲ್ಲ ಅದರ ಮಧ್ಯದಲ್ಲಿ ಪರಮಃ ತತ್ವವಿತ್ ಸಮ್ಮತಂ ಉತ್ಕೃಷ್ಟ, ನಿಮ್ಮ ಮತದಲ್ಲಿ ಅತ್ಯಂತ ಪರಮವಾದದ್ದು ತತ್ವ ಇದಾಗಿದ್ದು ಆಮೇಲೆ ಉತ್ಕೃಷ್ಟವಾದದ್ದು. ಅದಕ್ಕೆ ಭವತಃ ಅಂದ್ರೆ ನೀವು, ಭವತಃ ಅಂದ್ರೆ ಹೇಳ್ತಾರೆ ಸರ್ವಜ್ಞಸ್ಯ ಭವತಃ ಅಂತ, ಎಲ್ಲವನ್ನೂ ತಿಳಿದಂತಹ ನೀವು, ಸರ್ವಜ್ಞರಾದಂತ ನೀವು. ಆಮೇಲೆ ಭಗವತ್ ಪ್ರಿಯಸ್ಯ ನೀವು ಅತ್ಯಂತ ಭಗವಂತನಿಗೆ ಪ್ರಿಯರಾದವರು, ಸರ್ವಜ್ಞರು ಭಗವಂತನಿಗೆ ಪ್ರಿಯರಾದವರು. ಅದರಿಂದ ನಿಮಗೆ ವಿಷಯದ ಬಗೆಗೆ ಮತಃ ನಿಮ್ಮ ಅಭಿಮತಃ ಅನ್ನೋದು ಧರ್ಮ ಕಹ, ನಿಮ್ಮ ಅಭಿಪ್ರಾಯದಲ್ಲಿ ಅತ್ಯಂತ ಪರವಾದ ಧರ್ಮ. ನಿಮ್ಮ ಅನ್ನೋದಕ್ಕೆ ಇಷ್ಟೊಂದು ವಿಷಯ ಆಗ್ತಾರೆ. ಭಗವಂತನ ಪ್ರಿಯಾದವರು, ಸರ್ವಜ್ಞರು, ಹಿಂದನೆ ತಿಳಿದ್ರು ಅವನಿಂದ ವರವನ್ನ ಪಡ್ಕೊಂಡು ತ್ರಿಕಾಲ ಜ್ಞಾನವನ್ನು ಪಡ್ಕೊಂಡವರು, ಎಲ್ಲಾ ವಿಷಯವನ್ನು ತಿಳ್ಕೊಂಡಿರೋದ್ರಿಂದ ನೀವು ಅದನ್ನ ಹೇಳ್ತಾರೆ. ಅದಕ್ಕೆ ಇದು ಐದನೇ ಪ್ರಶ್ನೆ. ಜಂತುಹು ಇವರು ಜನಧರ್ಮ, ಅವರ ಶಂಕತ ಜಂತುಹು ಜನನ ಧರ್ಮ, ಯಾವಕ್ಕೆ ಜನನ ಉಂಟೋ ಅವೆಲ್ಲ ಜನನ ಧರ್ಮ ಉಂಟೋ ಅವೆಲ್ಲವೂ ಜಂತುಹು ಹೇಳ್ತಾರೆ. ಕಿಂ ಜಪ್ಯನ್ ಜಪನ್ ಉಚ್ಚೋಪಾಂಶ ಮಾನಸ ಲಕ್ಷಣಂ ಜಪನ್. ಶಂಕರ ಹೇಳ್ತಾರೆ ಕಿಂ ಜಪನ್ ಅಂದ್ರೆ ಉಚ್ಚ ಉಪಾಂಶ ಮಾನಸ, ಜೋರಾಗಿ ಮೆಲ್ಲಗೆ ಮತ್ತು ಮನಸ್ಸಿನಲ್ಲಿ ಮೂರು ಅಂತ ಹೇಳುವಂತ ಮಾನಸ ಲಕ್ಷಣಂ ಜಪಂ ಕುರ್ಬನ್ನೆ, ಮೂರು ತರಹ ಜಪವನ್ನು ಮಾಡುದು, ಮೂರು ತರಹ ಜಪವನ್ನು ಸಹ ಕುರ್ಬನ್ನೆ. ಜನ್ಮ ಸಂಸಾರ ಬಂಧನಾತೆ ಜನ್ಮ ಉಪಲಕ್ಷಿತಂ ಸ್ವಕೃತ ಕರ್ಮ ಫಲಭೂತಂ ಸೂಕ್ಷ್ಮ ಸ್ಥೂಲ ಶರೀರಾದಿ ಕಾರ್ಯಜಾತಂ ಸಂಸಾರ ಕಾರಣ ಪ್ರಗತಿ ಗುಣಮಯ ಸರ್ವ ಪ್ರಪಂಚ ತದ್ಬಂಧನಾತೆ ಮುಚ್ಚತೆ ಅನ್ಬೋದು ಹೇಳ್ತಾರೆ. ಇಲ್ಲಿ ಅದ್ಭುತವಾಗಿ ಹೇಳ್ತಾರೆ ಜನ್ಮ ಸಂಸಾರ ಬಂಧನಾಥ ಹೇಳ್ತಾರೆ. ಇಲ್ಲಿ ಜನ್ಮ ಅನ್ನೋದು ಜಂತುಹು ಅನ್ನೋದು ಹೇಳ್ತಾರೆ. ಅದಕ್ಕೆ ಜನ್ಮ ಅಂತ ಉಪಲಕ್ಷಣ ಹೇಳ್ತಾರೆ. ಜನ್ಮದಿಂದ ಉಪಲಕ್ಷಿಸಲ್ಪಡೋದು ಜನ್ಮದಿಂದ ಹೇಳೋದು ಏನಪ್ಪಾ ಅಂತ ಹೇಳ್ತಾರೆ. ಯಾವ ತರ ಜನ್ಮ ಅಂತ ಹೇಳ್ತಾರೆ. ಸ್ವಕೃತ ಕರ್ಮ ಫಲಭೂತಂ, ನಾವು ಮಾಡಿದ ಕರ್ಮದಿಂದ ಬಂದಂತ ಜನ್ಮ. ಎಲ್ಲರಿಗೂ ಒಂದೇ ತರ ಇಲ್ವಲ್ಲ, ಅಂದ್ರೆ ಎಲ್ಲರಿಗೂ ಜನ್ಮ ಬಂದಿದೆ. ಯಾವ ತರವಾದ ಜನ್ಮ ಅನ್ನೋದು ಸ್ವಕೃತ, ಅವರವರು ಮಾಡಿದ ಪಾಪ ಪುಣ್ಯಗಳ ಫಲವಾಗಿ ಬಂದಂತಹ ಕರ್ಮ. ಆದ್ರಿಂದ ಈ ಜನ್ಮ ಉಪರೀಕ್ಷೆ ಏನು ತೋರಿಸುತ್ತೆ ಅಂದ್ರೆ ಅವರವರು ತಮ್ಮ ಕರ್ಮ ಫಲಾನುಗುಣವಾಗಿ ಪಡೆಗೊಂಡಂತಹ ಇದು ಯಾವುದು ಸೂಕ್ಷ್ಮ ಸ್ಥೂಲ ಶರೀರಾದಿ ಕಾರ್ಯಾತ.
ನಮ್ಮದಲ್ಲಿ ಸೂಕ್ಷ್ಮ ಶರೀರ ಇರುತ್ತೆ, ಸ್ಥೂಲ ಶರೀರ ಇರುತ್ತೆ. ಅದರಿಂದ ಮಾಡುವ ಕಾರ್ಯಜಾತಂ, ಅದರಲ್ಲಿ ಮಾಡುವಂತ ಕೆಲಸಗಳು ಕಾರ್ಯಜಾತ, ಅದರಿಂದ ಮಾಡುವ ಕೆಲಸಗಳು, ಆ ಮಾಡುವ ಕೆಲಸಗಳು ಮತ್ತೆ ಪಾಪಗಳನ್ನು ಮತ್ತೆ ಇದನ್ನು ಹೆಚ್ಚು ಮಾಡ್ತಾರೆ. ಅದಕ್ಕೆ ಕಾರ್ಯಜಾತಂ ಕಡೆಗೆ ಅದನ್ನ ಹೇಳ್ತಾರೆ. ಅದಕ್ಕೂ ಸಂಸಾರ, ಅದು ಈ ಸಂಸಾರ ಸಗುಂ ಸರ್ಪತಿ ಇಲ್ಲ. ಈ ಸಂಸಾರ ಹೇಳ್ತಾರೆ ಏನಂದ್ರೆ ಕಾರಣ ಪ್ರಕೃತಿ ಗುಣಮಯ ಸರ್ವ ಪ್ರಪಂಚ. ಈ ಪ್ರಪಂಚ ಕಾರಣ ರೂಪವಾದದಂದ್ರೆ ಈ ಪ್ರಪಂಚವೇ ಒಂದು ಕಾರಣ ರೂಪವಾಗಿ ನಮಗೆ ಮಾಡಿರುವ ಪಾಪ ಕರ್ಮಗಳನ್ನು ಕಳೆಯೋದು ಕೊಟ್ಟಿದೆ. ಅದಕ್ಕೆ ಸಂಸಾರ ಅಂತ. ಅವರವರ ಕರ್ಮಾನುಗುಣವಾಗಿ ಇದ್ದು ನಡೆದು ಹೋಗಿ ಮತ್ತೆ ಮುಗಿಸಿ ಮತ್ತೆ ಇನ್ನೊಂದು ಜನ್ಮ ಪಡ್ಕೊಂಡು ಇದು ಹೀಗೆ ಅವಿಚ್ಛಿನ್ನವಾಗಿ ಹೋಗ್ತಾ ಇರುತ್ತೆ. ಇದಕ್ಕೆ ಕಾರಣ ರೂಪ ಪ್ರಗತಿ ಗುಣಮಯ. ಇದಕ್ಕೆ ಈ ಸಂಸಾರ ಉಂಟಾಯಿತು, ಪ್ರಗತಿಯೇನೇ ಸಂಸಾರ. ಇದು ಕಾರಣ ರೂಪದಿಂದ ಭಗವಂತ ಕಾರಣ ಸೃಷ್ಟಿ ಮಾಡಿರುವಂತ ಆ ಪ್ರಗತಿಯ ಕಾರಣದಿಂದ ನಾವು ಪ್ರಗತಿಯಿಂದ ಈ ಇದನ್ನ ತಗೋಬಾರ್ದು. ನಾವು ಏನೋ ಉಪಾದಾನ ನಿಮಿತ್ತ ಕಾರಣ ಉಪಾದಾನ ಕಾರಣ ತಗೋಬಾರ್ದಿಲ್ಲಿ. ಕಾರಣ ರೂಪ ಅಂದ್ರೆ ಪ್ರಕೃತಿಯಿಂದ ಉಂಟಾದಂತಹ ಅಂತ ಇಲ್ಲಿ ಅದು ಅಂತ ಸರ್ವ ಪ್ರಪಂಚ. ಈ ಪ್ರಪಂಚ ಅನ್ನೋದೇ ಎಲ್ಲವನ್ನು ಪಂಚ ಇತಿ ಪ್ರಪಂಚ ಎಲ್ಲವನ್ನೂ ತೋರಿಸ್ಕೊಡುತ್ತೆ. ಎಲ್ಲವನ್ನೂ ನಮಗೆ ನಾವು ಮಾಡೋ ಕೆಲಸ ನಮಗೆ ಗೊತ್ತಾಗುತ್ತೆ ಎಲ್ಲರನ್ನೂ ಆಗುವಂತ. ಅದನ್ನ ತದ್ಬಂಧನಾತೆ, ಈ ಪ್ರಪಂಚದಿಂದ ಬಂಧನ ಆಗ್ಬೇಕಾದ್ರೆ ಮುಕ್ತವೂ ಆಗ್ಬೇಕಾದ್ರೆ ತದ್ಬಂಧನಾತೆ ಅಂತಂದ್ರೆ ಮುಚ್ಚದೆ ಮುಕ್ತೋ ಭವತಿ. ಈ ಬಂಧನದಿಂದ ಹೋಗ್ಬೇಕು. ಇದು ಚಕ್ರ ಇದ್ದಾಗೆ, ಸಂಸಾರ ಚಕ್ರ ಇದ್ದಾಗೆ. ಒಂದು ಜನ್ಮ ಅದರಲ್ಲಿ ಪಾಪ ಪುಣ್ಯವನ್ನು ಮಾಡ್ತೀವಿ, ಮತ್ತೆ ಇನ್ನೊಂದು ಜನ್ಮ ಇನ್ನೂ ಪಾಪ ಮಾಡ್ತೀವಿ. ಆ ಹಿಂದಿನ ಮಾಡಿದ ಪಾಪ ಪುಣ್ಯಗಳನ್ನ ಅನುಭವಿಸ್ತಾ ಬರ್ತಾ ಇರ್ತೀವಿ. ಇದು ಹಾಗೆ ಮೂಟೆ ಸೇರ್ಕೊಂಡೇ ಹೋಗುತ್ತೆ. ಪಾಪ ಜಾಸ್ತಿ ಪುಣ್ಯ ಕಮ್ಮಿ, ಇದು ಹೀಗೆ ಸೇರ್ಕೊಂಡೇ ಹೋಗುತ್ತೆ. ಅದರಿಂದ ಇದಕ್ಕೊಂದು ವಿಚ್ಛಿತೆ ಬರ್ಬೇಕು. ಅದಕ್ಕೆ ಛಿದ್ಯತೆ ಹೃದಯ ಗ್ರಂಥಿ ಬಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸರ್ವ ಸಂಶಯ ಅಂತ ಹೇಳ್ದಂಗೆ ಅದಕ್ಕೆ ಒಂದು ಬ್ರೇಕ್ ಸಿಕ್ಬೇಕು. ಅದಕ್ಕೆ ಮುಕ್ತಃ ಭವತಿ. ಯಾರು ಇದನ್ನ ಮಾಡಿದ್ರೆ ಈ ಸಂಸಾರದಿಂದ ಬಂಧನದಿಂದ ಮುಕ್ತರಾಗ್ತಾರೋ ಅದನ್ನ ಹೇಳ್ತಾರೆ. ಅದಕ್ಕೆ ಜಂತು ಶಬ್ದೇಪಿ ಹತ್ರ ಯಥಾಯೋಗ್ಯಂ ಸರ್ವಜನಾಧಿಕಾರಂ ಧ್ಯೋತೆ. ಇವರು ಹೇಳ್ತಾರೆ ಜಂತು ಶಬ್ದ ಆಗಿದ್ರಿಂದ ಎಲ್ಲಾ ಜನಗಳಿಗೂ ಅಧಿಕಾರ ಉಂಟು ಅಂತ ಇದು ತೋರಿಸ್ಕೊಡುತ್ತೆ. ಅಲ್ಲಿ ಸರ್ವ ಪ್ರಾಣಿನಾಮ್ ಅಂದ್ಬಿಟ್ರು ಶಂಕರಾಚಾರ್ಯರು. ಇವರು ಎಲ್ಲಾ ಜನಗಳಿಗೂ ಮನುಷ್ಯರಿಗೂ ಅಧಿಕಾರ ಉಂಟು, ಭೇದವಿಲ್ಲ, ಲಿಂಗ ವರ್ಣಾಶ್ರಮ ಭೇದವಿಲ್ಲ ಅಂತ ತೋರಿಸ್ಕೊಡ್ತಾರೆ. ಎಲ್ಲರಿಗೂ ಭಗವಂತನ ಧ್ಯಾನ ಮಾಡೋದ್ರಲ್ಲಿ, ಅರ್ಚನೆ ಮಾಡೋದ್ರಲ್ಲಿ, ಸ್ತೋತ್ರ ಮಾಡೋದ್ರಲ್ಲಿ ಯಾವ ಒಂದು ಇದು ಇಲ್ಲ. ಆಶ್ರಮ ಧರ್ಮವಾಗಿ ಕೆಲವು ವೇದವನ್ನು ಕಲಿಕೆ ಮಾಡಬೇಕು, ಅದು ಬೇರೆ. ಜಪ ಇದು ಎಲ್ಲವೂ ಹೇಳೋದು ಒಂದೇ. ಅದರಿಂದ ಎಲ್ಲರಿಗೂ ಅಧಿಕಾರ ಉಂಟು. ವಿಷ್ಣು ಸಹಸ್ರನಾಮವನ್ನು ಹೇಳೋದು, ಅರ್ಚನೆ ಮಾಡೋದು ಎಲ್ಲರಿಗೂ ಅಧಿಕಾರ ಉಂಟು, ಯಾವ ಒಂದು ಭೇದವೂ ಇಲ್ಲ ಅನ್ನೋದು ತೋರಿಸುತ್ತೆ ಅಂದ್ಬಿಟ್ಟು ಕೊಡ್ತಾರೆ. ಇದಕ್ಕೆ ಇವರು ಅನೇಕ ಈಗ ಶ್ರುತಿಯಲ್ಲಿ ಇವರು ಅವರ ಶ್ರುತಿಯನ್ನ ತೋರಿಸಿದ್ರು ಶಂಕರಾಚಾರ್ಯರು. ಇವರು ಸ್ಮೃತಿಯಿಂದ ವಿಷ್ಣು ಪುರಾಣ ಮತ್ತೆ ಅನೇಕ ಇದರಿಂದ ಕೆಲವು ಶ್ಲೋಕಗಳನ್ನ ತೋರಿಸ್ಕೊಡ್ತಾರೆ. ಅದರಲ್ಲಿ ಯಾರು ಜನಾಧಿಕಾರ ಹೇಳ್ತಾರೆ ಅದಕ್ಕೆ ಇದನ್ನ ಹೇಳ್ತಾರೆ. ಮರ್ತ್ಯ ಅಮರ್ತ್ಯಶ್ಚ ತೇ ಭೂರಿ ನಾಮ ಮನಾಮಹೇ ಯನ್ನಾಮ ಕೀರ್ತನಂ ಭಕ್ತ್ಯ ವಿಲಾಯನ ಮನುತ್ತಮಂ. ಕಡಕೆ ಮೈತ್ರೇಯ ಅಶೇಷ ಪಾಪಾನಾಂ ಧೂತಾನಾಂ ಯುವ ಪಾವಕಃ ಅವಶೇನಾಪಿ ಎನ್ನಾಮ್ನಿ ಕೀರ್ತಿತೆ ಸರ್ವ ಪಾಪಕೈಃ. ವಿಷ್ಣು ಪುರಾಣದಲ್ಲಿ ಬರುವಂತಹದ್ದು. ಮರ್ತ್ಯ ಅಮರ್ತ್ಯಶ್ಚ. ಮರ್ತ್ಯ ಅಂದ್ರೆ ನಾವು ಮಾನವರು, ಅಮರ್ತ್ಯ ಅಂದ್ರೆ ದೇವತೆಗಳು. ಎಲ್ಲರೂ ಸಹ ಭೂರಿ ನಾಮ ಮನಾಮಹೆ, ಎಲ್ಲರೂ ಸಹ ಭಗವಂತನ ನಾಮವನ್ನು ಸ್ಮರಣೆ ಮಾಡೋದ್ರಲ್ಲಿ ಉದ್ಯುಕ್ತರಾಗಬೇಕು ಆಗ್ಬೇಕು ಅನ್ನೋದಕ್ಕೆ. ಅದೇ ಮಾಡೋದ್ರಿಂದ ಮಾಡದೇ ಇದ್ರೆ ಅವ್ರಿಗಿಲ್ಲ. ಯಾರು ಮರ್ತ್ಯರೇ ಆಗ್ಲಿ ಅಮರ್ತ್ಯರೇ ಆಗ್ಲಿ, ದೇವತೆ ಮನುಷ್ಯರಾಗ್ಲಿ, ಯನ್ನಾಮ ಕೀರ್ತನಂ ಭಕ್ತಿಯ ವಿಲಾಯನ ಮನುತ್ತಮಂ. ಯಾರು ಇದನ್ನ ಕೀರ್ತನೆಯನ್ನು ಮಾಡ್ತಾರೋ, ಭಕ್ತಿಯಿಂದ ಕೀರ್ತನೆ ಮಾಡ್ತಾರೋ, ವಿಲಾಯನ ಮನುತ್ತಮಂ. ಇದರಲ್ಲಿ ವಿಲಯ ಅಂದ್ರೆ ಪ್ರಳಯ ಅಂತ ಹೆಸರು. ಇದರಲ್ಲಿ ಎರಡು ಅರ್ಥ ಮಾಡ್ತಾರೆ. ಆ ಪ್ರಳಯದಿಂದ ಮುಕ್ತರಾಗ್ತಾ ಅಂದ್ರೆ ಮತ್ತೆ ಇದು ಜನ್ಮಕ್ಕೆ ಬರೋದಿಲ್ಲ ಅಂತ ಒಂದು ಅರ್ಥ. ಇನ್ನೊಂದು ವಿಲಯ ಅಂದ್ರೆ ಪಾಪಗಳು ಅಂತ ಅಂದ್ರೆ ಕಳೆಯೋದು, ನಾಶವಾಗೋದು. ಪ್ರಳಯದಲ್ಲಿ ಎಲ್ಲವೂ ನಾಶವಾಗುತ್ತಲ್ಲ, ಅದರಿಂದ ಅವರ ಎಲ್ಲಾ ಪಾಪಗಳು ನಾಶವಾಗುತ್ತೆ ಅಂತ ಇನ್ನೊಂದು ಅರ್ಥ. ಎರಡು ಅರ್ಥ ತಗೋಬಹುದು. ಎರಡು ಅರ್ಥ ತಗೊಂಡು ಎರಡು ಹೊಂದುತ್ತೆ. ಅದ್ರೆ ಅತಿ ಹೆಚ್ಚು ಹೊಂದೋದು ಈ ಜನ್ಮ ಪ್ರಳಯ ತಪ್ಪಿಸ್ಕೋತಾನೆ ಅಂದ್ರೆ ಮತ್ತೆ ಇಲ್ಲಿ ಬರೋದಿಲ್ಲ ಅನ್ನೋದ ತಗೊಳ್ತಾರೆ. ಯಾರು ಭಗವಂತನ ಕೀರ್ತನೆಯನ್ನು ಭಕ್ತಿಯ
ಭಕ್ತಿಯಿಂದ ಮಾಡ್ತಾರೋ, ಬರೀ ಕೀರ್ತನೆ ಮಾಡೋದಲ್ಲ, ಭಕ್ತಿಯ ಕೀರ್ತನ, ಮನಸ್ಸಿನಲ್ಲಿ ಬಾಯಿವಾಳುಗಳು ಹೇಳ್ತಾರಲ್ಲ ಆ ತರ ಭಾವ ಇರಬೇಕು. ಅದ್ ಹೇಳಿದ್ರೆ ಖಂಡಿತ ಸಿಗುತ್ತೆ ಅನ್ಬಿಟ್ಟು ಅಂತ. ಇದಕ್ಕೆ ಮೈತ್ರೇಯ ಅಂತ ಹೇಳ್ತಾರೆ, ಅಶೇಷ ಪಾಪಾನಾಂ ಧಾತೂನಾಂ ಪಾವಕಃ. ಎಲ್ಲ ಪಾಪಗಳು ಸಹ ಧಾತೂನಾಂ ಪಾವಕ. ಗಾಳಿಯಿಂದ ಬೀಸಿದ್ರೆ ಹೇಗೆ ಒಂದು ಇದೆಲ್ಲ ಹೊಡ್ಕೊಂಡು ಹೋಗುತ್ತೋ ಆ ಥರ ಎಲ್ಲ ಪಾಪಗಳು ಹೊಡ್ಕೊಂಡು ಹೋಗ್ಬಿಡುತ್ತೆ ಅದೆಲ್ಲ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಹೇಗೆ ಬೆಂಕಿನಲ್ಲಿ ಧಾತು ಹಾಕಿದ್ರು ಭಸ್ಮವನ್ನು ಮಾಡಿಬಿಡುತ್ತೋ ಆ ಥರ ನಮ್ಮ ಪಾಪಗಳೆಲ್ಲ ಭಸ್ಮವಾಗ್ಬಿಡುತ್ತೆ. ಆಮೇಲೆ ಅವಶೇನಾಪಿ ಎನ್ನಾಮ್ನಿ ಕೀರ್ತತೆ ಸರ್ವಪಾತಕೈಹಿ. ಒಂದ್ ವೇಳೆ ಅವಶದಿಂದ ನಾವು ಭಕ್ತಿಯಿಂದ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂದ್ರು, ಅವಶೇನಾಪಿ ಯಾವುದೋ ಒಂದು ಅಂದ್ರೆ ಯಾವುದೋ ಇದರಲ್ಲಿ ನಮ್ಮ ಬಾಯಿನಲ್ಲಿ ಬಂದ್ಬಿಟ್ರು ಸಹ ನಾವು ಹೇಳಬೇಕು ಅಂತ ಹೇಳೋದಿಲ್ಲ, ಯಾವುದೋ ಒಂದು ಇನ್ನೊಬ್ರು ಹೆಸರು ಹೇಳುವಾಗ ಹೆಸರು ಬಂತು ಆ ಥರ ಹೇಳಿದ್ರು ಸಹ ಎನ್ನಾಮ್ನಿ ಕೀರ್ತತೆ. ಭಗವಂತನ ಹೆಸರು ನಾರಾಯಣ ಅಂತ ಹೆಸರು, ಅವನ ನಾರಾಯಣ ಅಂತ ಕರಿತೀವಿ. ನಮ್ಗೆ ಭಗವಂತನ ಸ್ತೋತ್ರವನ್ನು ಮಾಡಬೇಕು ಇಲ್ಲ, ಅವನನ್ನು ಕರೆಯೋದು ಉದ್ದೇಶ. ಮುಕುಂದ ಅಂತ ಇರ್ತಾನೆ, ನಾರಾಯಣ ಮುಕುಂದ ಅಂತ ಅವಶೇನಾಪಿ ಆ ಥರ ಹೇಳಿದ್ರು ಸಹ ಸರ್ವ ಪಾಪಕೈಹಿ, ಎಲ್ಲ ಪಾಪಗಳು ಸಹ ಹೊರಟೋಗ್ಬಿಡುತ್ತೆ. ಭಗವಂತ ನನ್ನನ್ನೇ ಹೇಳ್ದ ಅನ್ಕೊಂಡ್ಬಿಟ್ಟು ಅವನು ಕೆಲವು ಇರ್ತವನ್ನ ಅವರು ನನ್ನನ್ನೇ ಹೇಳ್ದ ಅನ್ಬಿಟ್ಟು ಹೆಸರು ಹೇಳದ್ನಲ್ಲ ಅನ್ಬಿಟ್ಟು ಅದನ್ನ ಲೆಕ್ಕಕ್ಕೆ ತಗೊಳ್ತಾನಂತೆ ಅವನು. ಪಾಪಕ್ಕೆ ನಮಗೆ ಕಳ್ಕೊಳ್ಳೋ ದಾರಿ ಆಗುತ್ತೆ ಅಂತ ಹೇಳ್ತಾರೆ. ಪುಮಾನ್ ವಿಮುಚ್ಯತೆ ಸದ್ಯ ಸಿಂಹತ್ರಸ್ತೈರ್ ಮೃಗೈರಿವ ಶಮಾಯಾಲಂ ಜಲಂ ಭನ್ಯೇ ತಮಸೋ ಭಾಸ್ಕರೋದಯ. ಕಡೆಗೆ ಪುಮಾನ್ ಇವ ವಿಮುಚ್ಯೇತ ಅಂದ್ರೆ ಸರ್ವಪಾತಕೈಹಿ ಪುಮಾನ್ ಇವ ವಿಮುಚ್ಯೇತ. ಎಲ್ಲಾ ಪಾತಗಳಿಂದ ಪುಮಾನ್ ಮನುಷ್ಯರಾದವರು ಮುಕ್ತರ ವಿಮುಚ್ಯೇತ. ಯಾತರ ಅಂದ್ರೆ ಸದ್ಯ ಸಿಂಹಸ್ತತ್ರೈ ಮೃಗೈರಿವ. ಒಂದು ಸಿಂಹ ಒಂದು ಮೃಗವನ್ನ ಹಿಡ್ಕೊಂಡ್ಬಿಟ್ಟಿರುತ್ತೆ, ಯಾವುದೋ ಒಂದು ಇದರಲ್ಲಿ ಆ ಮೃಗ ತಪ್ಪಿಸ್ಕೊಂಡ್ಬಿಡುತ್ತೆ. ಆ ಹೇಗೆ ಸಿಂಹದಿಂದ ಮೃಗ ತಪ್ಪಿಸ್ಕೊಂಡ್ಬಿಡುತ್ತೋ ಆ ತರ ನಾವು ಆ ಪಾಪಗಳ ಹಿಡಿತದಿಂದ, ಪಾಪ ಅನ್ನೋ ಸಿಂಹ ಆ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಅದರಿಂದ ನಾವು ಅದರಿಂದ ತ್ರಸ್ತೈಹಿ ಹೆದರ್ಕೊಂಡ್ಬಿಟ್ಟಿದೀವಿ. ಆ ಮೃಗ ಇದರಿಂದ ಭಗವಂತ ನಾಮ ಹೇಳೋದ್ರಿಂದ ಅದರಿಂದ ತಪ್ಪಿಸ್ಕೊಂಡು ಅಂದ್ರೆ ಪಾಪದಿಂದ ಮುಕ್ತರಾಗ್ತೀವಿ ಅಂತ ಅದಕ್ಕೆ ಹೇಳ್ತಾರೆ ಅದಕ್ಕೆ. ಆಮೇಲೆ ಶಮಾಯಾಲಂ ಜಲಂ ವನ್ಯೇಹೆ, ಹೇಗೆ ಉರಿಯುತ್ತಿರೋ ಬೆಂಕಿಗೆ ನೀರನ್ನು ಹಾಕಿದ್ರೆ ಆರೋಗ್ಬಿಡುತ್ತೋ ಹಾಗೆ ಭಗವಂತ ನಾಮ ಅನ್ನೋದು ಪಾಪವನ್ನ ಉರಿಯನ್ನ ಆರಿಸುತ್ತೆ. ವಲಂ ವನ್ಯೇಹೆ ತಮಸೋ ಭಾಸ್ಕರೋದಯ. ತಮಸ್ಸಂದ್ರೆ ಕತ್ತಲು, ರಾತ್ರಿ ಅಜ್ಞಾನ ಅಂತ ಹೋಗೋದು. ಸೂರ್ಯನ ಉದಯವಾದ ಹೇಗೆ ಕತ್ತಲು ಹೋಗುತ್ತೋ ಹಾಗೆ ನಮ್ಮ ಅಜ್ಞಾನ ಅನ್ನುವ ಈ ಪಾಪಗಳು ಎಲ್ಲವೂ ಸಹ ಭಗವಂತನ ಉದಯ ನಾಮ ಸಂಕೀರ್ತನೆಯಿಂದ ಎಲ್ಲವೂ ಹೊರಟೋಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಎಲ್ಲವೂ ಸ್ಮೃತಿಗಳಲ್ಲಿ ಬರೋದು ತೆಗೆದು ಅದ್ಭುತವಾಗಿ ತೋರಿಸ್ಬಿಟ್ಟಿದ್ದಾರೆ. ಸ್ಮೃತಿಗಳಲ್ಲೂ ಹೇಳಿದೆ, ಶ್ರುತಿಯಲ್ಲೂ ಹೇಳಿ ಬರ್ತಾರೆ, ಸ್ಮೃತಿಯನ್ನು ತೋರಿಸ್ಬಿಟ್ಟಿದ್ದಾರೆ. ಪ್ರಾಯಶಃ ಅವರೆಲ್ಲ ಶ್ರುತಿ ಪರಾಶರ ಭಟ್ರು ಮತ್ತೆ ಪರಾಶರ ಭಟ್ರು ತುಂಬಾ ಇನ್ನು ಮುಂದಕ್ಕೆ ಬರ್ತಾರೆ, ತುಂಬಾ ವೇದ ಮಂತ್ರಗಳಿರ್ತಾರೆ, ಅವರು ಧರ್ಮಸೂತ್ರವನ್ನೆಲ್ಲ ತೆಗಿತಾರೆ, ಶಂಕ ತೋರಿಸ್ಬಿಟ್ಟಿದಾರಲ್ಲ. ಹಾಗೆ ಅವರು ಪರಾಶರ ಭಟ್ರು ಸ್ಮೃತಿಯನ್ನು ತೋರಿಸಿದ್ದಾರೆ, ಇವರು ಎಲ್ಲಾ ಸ್ಮೃತಿಯನ್ನು ಶ್ಲೋಕಗಳನ್ನ ತೆಗಿತಾರೆ, ಅಲ್ಲಿ ತೆಗೆದು ಅದ್ಭುತವಾಗಿ ಹಾಕಿದ್ದಾರೆ ಅದಕ್ಕೆ. ಆಮೇಲೆ ಹೇಳ್ತಾರೆ ಶಾಂತಿ ಕಲೈ ಅಘೋಗಸ್ಯ ನಾಮ ಸಂಕೀರ್ತನಂ ಹರೇಃ ಸುಕೃದುಚ್ಚರಿತಂ ಸಕೃದುಚ್ಚರಿತಂ ಯೇನ ಹರಿರಿತ್ಯಕ್ಷರದ್ವಯಂ. ಪ್ರಹ್ಲಾದ ಹೇಳುವಂತಹದ್ದು ಎಲ್ಲರೂ ಹರಿರಿತ್ಯಕ್ಷರದ್ವಯಂ ಏವತ್. ಹರಿ ಅಂತ ಎರಡು ಅಕ್ಷರವನ್ನು ಹೇಳಿದ್ರು, ಹರಿ ಅಂತ ಹರಿಹಿ ಅಂತ ಎರಡು ಅಕ್ಷರ ಹೇಳಿದ್ರು ಸಹ ಅದು ಅಂತ ಹೇಳಿದ್ರು ಸಹ ಎರಡು ಅಕ್ಷರ ಅದೇ ಅಕ್ಷರದ್ವಯಂ ಹರಿಹಿ ಎರಡು ಅಕ್ಷರವನ್ನು ಹೇಳಿದ್ರು ಸಹ ಅದು ಸಕೃದುಚ್ಚರಿತಂ ಏನ, ಒಂದು ಸಲ ಉಚ್ಚಾರ ಮಾಡಿದ್ರೆ ಸಾಕು, ಅವಾಗ ಮಾಡಿದ್ರು ಸಹ ಅವಾಗ ಹೇಳ್ತಾರೆ ಶಾಂತಿ ಕಲೆ ರಘೋಗಸ್ಯ ನಾಮ ಸಂಕೀರ್ತನ್ ಹರೇಹೇ. ಅದರಿಂದ ಈ ಈ ಕಲಿಯುಗದಲ್ಲಿರುವ ಆ ಪಾಪಗಳೆಲ್ಲವೂ ಸಹ ಬರೀ ನಾಮ ಸಂಕೀರ್ತನಲ್ಲೇ ಸಹ ಶಾಂತಿ ಎಲ್ಲೂ ಹೊರಟೋಗ್ಬಿಡುತ್ತೆ. ಅಷ್ಟೇ ಅಲ್ಲೇ ಆಮೇಲೆ ಬದ್ಧಾಹ ಪರಿಕರಸ್ತೇನ ಮೋಕ್ಷಾಯ ಗಮನ ಪ್ರತಿ. ಈ ಎರಡು ಅಕ್ಷರವನ್ನು ಹೇಳ್ದ ಅಂದ್ರೆ ಈ ಬಂಧನ ಆಗ್ಲೇ ಬಿಡಕ್ಕೆ ಸಡಲವಾಗ್ಬಿಡುತ್ತಂತೆ, ಮೋಕ್ಷದ ಕಡೆ ಹೋಗೋದಕ್ಕೆ ಸಡಲವಾಗಿ ದಾರಿ ಸುಲಭ ಆಗುತ್ತೆ. ಮೋಕ್ಷಾಯ ಗಮನಂ ಪ್ರತಿ ಬದ್ಧಾಹ ಪರಿಕರಸ್ತೇನ. ಅವರ ಬಂಧನ ಕಳಚ್ಕೊಳ್ಳೋ ಶುರು ಆಗುತ್ತಂತೆ. ಭಿದ್ಯತೆ ಹೃದಯ ಗ್ರಂಥಿ ಅಂತ ಹೇಳ್ತಲ್ಲ, ಅದನ್ನ ಹೇಳಿದ್ರೆ ಹೆಸರು ಹೇಳಿದ ತಕ್ಷಣ ಕಟ್ಟಿರೋ ಕಟ್ಟು ಸಡಿಲವಾಗಿ ಶುರು ಆಗುತ್ತಂತೆ, ಅದನ್ನ ಹೇಳ್ತಾರೆ ಇಲ್ಲಿ. ಪವನಿಗೆ ದಾನ್ ಬಿಡುತ್ತೆ.
ಹೇಳ್ತಾರೆ, ಕೃಷ್ಣೇತಿ ಮಂಗಳಂ ನಾಮ ಯಶ್ಚ ವಾಚ ಪ್ರವರ್ತತೆ ತಸ್ಯ ನಶ್ಯತಿ ಪಾಪಾನಿ ಮಹಾಪಾತಕ ಕೋಟಯಃ. ಅದಕ್ಕೆ ಕೃಷ್ಣ ಅಂತ ಒಂದು ಮಂಗಳ ನಾಮವನ್ನು ಹೇಳಿ, ಬೇರೆ ನೀವು ಹರಿ ಅಂತ ಹೇಳಿದ್ರ ಎಷ್ಟು ಸುಲಭ ಹೇಳಿದ್ರೆ ಕೃಷ್ಣ ಇತಿ, ಕೃಷ್ಣ ಅಂತ ಹೇಳಿ, ಬೇರೆ ಏನ್ ಬೇಡ. ಕೃಷ್ಣ ಇತಿ ಮಂಗಳಂ ನಾಮ, ಮಂಗಳಕರವಾದ ಹೆಸರು ಕೃಷ್ಣ ಅನ್ನೋದು ನಾಮ. ಯಸ್ಯ ವಾಚ ಪ್ರವರ್ತತೆ, ಯಾರ ಒಂದು ಬಾಯಿನಲ್ಲಿ ಬರುತ್ತೋ ಕೃಷ್ಣ ಅನ್ನೋ ಒಂದು ಮಾತು, ಮಂಗಳವಾದ ಯಾರ ಮಾತಲ್ಲಿ ಬರುತ್ತೋ ತಸ್ಯ ಅವನ ಪಾಪಾನಿ ನಶ್ಯತಿ ಮಹಾಪಾತ ಕೋಟಯ, ಅವರ ಪಾಪಗಳು ಹೋಗುತ್ತೆ. ಅವ್ರ ಮಹಾಪಾತಕಿ ಆಗಿದ್ರು ಆ ಪಾತಕವೂ ಸಹ ಹೊಡೋಗ್ಬಿಡುತ್ತೆ. ಕೃಷ್ಣ ಅಂತ ಒಂದು ಹೆಸರು ಹೇಳಿದ್ರೆ ಸಾಕು, ಎಲ್ಲವೂ ಹೊಡೋಗ್ಬಿಡುತ್ತೆ. ಇದು ಭಗವಂತ ನಾಮ ಸಂಕೀರ್ತನಿಗೆ ಹೇಳೋದಕ್ಕೆ ಒಂದು ಮಾಡ್ಲಿ ಅನ್ನೋದಕ್ಕೆ ಅತ್ಯಂತ ಹೊಗಳಿ ಹೇಳಿರುವಂತಹ ಇದು ಎಲ್ಲವೂ ಸಹ. ಅದರಿಂದ ಎಲ್ಲ ಒಂದು ಕೆಟ್ಟ ಕೆಲಸ ಮಾಡ್ಬಿಡು ಕೃಷ್ಣ ಅಂತ ಹೇಳ್ಬಿಡ್ತೀನಿ ಅಂತಲ್ಲ, ಆ ಥರ ಅಲ್ಲ. ಅದು ಮಂಗಳಕರವಾದ ಹೆಸರನ್ನ ಭಕ್ತಿಯಿಂದ ಹೇಳಬೇಕು, ಮಾಡಬೇಕು. ಅದನ್ನ ಬಂದೇ ಒಂದು ನಿಮಿಷ. ಸುಧಾಮಣಿ ಸುರೇಶ್ ಅವರು ಕೃಷ್ಣ ಅಂತ ಒಂದು ಹೆಸರು ಹೇಳಿದ್ರೆ ಸಾಕು, ಅವರಿಗೆ ಎಲ್ಲಾ ಪಾಪಗಳು ಮಹಾಪಾಪಗಳು ಹೊರಬಿಡುತ್ತೆ. ನದೇಶ ಕಾಲಾವಸ್ಥಾತೆ ಶುದ್ಧಾದಿಕಮಪೇಕ್ಷತೆ ಕಿಂತು ಸ್ವತಂತ್ರಮೇವೈತತ್ ನಾಮಕಾಮಿತ ಕಾಮದಂ. ಅಂದ್ರೆ ಇದನ್ನ ಹೇಳ್ಬೇಕಾದ್ರೆ ಒಂದು ದೇಶ ಅಂತ ಹೇಳ್ತಾರೆ. ಈ ಭಗವಂತನ ನಾವು ಈಗ ಒಂದೊಂದು ವೇದವನ್ನು ಹೇಳ್ಬೇಕಾದ್ರೆ ಎಲ್ಲಾ ಸಮಯ ಹೇಳುವಂಗಿಲ್ಲ. ಮಡಿಯಾಗಿ ಅಂದ್ರೆ ಬೇರೆ ತರ ಇದಿರಬಾರ್ದು, ಅದೆಲ್ಲ ಇದೆಲ್ಲ ಅದಕ್ಕೊಂದು ನಿಯಮಗಳಿದೆ. ಅದಕ್ಕೆ ಶುದ್ಧವಾಗಿರ್ಬೇಕು ಹೇಳ್ಬೇಕು ಅಂತ. ಅದಕ್ಕೆ ದೇಶ ಕಾಲ ನಿಯಮ ಇದೆ. ಎಲ್ಲ ಕೆಲವು ಸಾಯಂಕಾಲ ಕೆಲವು ಮಂತ್ರಗಳು ಹೇಳಬಾರ್ದು, ಕೆಲವು ನಿಯಮಗಳೆಲ್ಲ ಬರುತ್ತೆ. ಆದ್ರೆ ಇದಕ್ಕೆ ಅಂದ್ರೆ ಸಹಸ್ರನಾಮಕ್ಕೆ ಆಗಲಿ ಭಗವಂತನ ನಾಮಕ್ಕೆ ನದೇಶ ಕಾಲ ಅವಸ್ಥಾತ ಹೇಳ್ತಾರೆ. ಅದಕ್ಕೆ ಶುದ್ಧಾದಿ ಅಪೇಕ್ಷತೆ, ಅಶುದ್ಧಿಯನ್ನು ಕೇಳೋದಿಲ್ಲ. ಅಶುದ್ಧವಾಗಿದ್ರು ಹೇಳ್ಬೋದು. ಭಗವನ್ ನಾಮ ಹೇಳೋದಕ್ಕೆ ಎಲ್ಲಾ ಕಾಲದಲ್ಲೂ ಹೇಳ್ಬೋದು. ದೇಶ ಕಾಲ ವ್ಯವಚ್ಛೇದ ಪರಿಚ್ಛೇದವಿಲ್ಲ. ಅದಕ್ಕೆ ಯಾವ ದೇಶದಲ್ಲೂ ಯಾವ ಕಾಲದಲ್ಲೂ ಮತ್ತೆ ಯಾವ ಅವಸ್ಥೆಯಲ್ಲೂ ಸಹ. ಯಾಕಂದ್ರೆ ದ್ರೌಪದಿ ಕೃಷ್ಣ ಅನ್ಬೇಕಾದ್ರೆ ಅವಳು ಬಹಿಷ್ಠ ಆಗಿದ್ಲು. ಅವಳು ಕೃಷ್ಣ ಅಂತ ಗೋವಿಂದ ಅಂತ ಹೋಗ್ಬೇಕಾದ್ರೆ ಭಗವನ್ ನಾಮ ಹೋಗ್ಬೇಡ, ಅದನ್ನು ತಗೋಬಹುದು. ಅದರಿಂದ ಇದಕ್ಕೆ ಯಾವ ದೇಶದ ಅಪೇಕ್ಷೆಯೂ ಇಲ್ಲ ಅಂದ್ರೆ ವೇದ ಮಂತ್ರಕ್ಕೋದಕ್ಕೂ ಹೇಳ್ತಾರೆ. ಇದರಿಂದ ಭಗವಂತ ನಾಮ ಹೇಳೋದಕ್ಕೆ ಯಾವ ಅವಸ್ಥೆ ಎಲ್ಲಾ ಅವಸ್ಥೆಯಲ್ಲೂ ಹೇಳ್ಬೋದು. ಅದಕ್ಕೆ ಕಿಂತು ಸ್ವತಂತ್ರ ಮೇವೈತನ್ ನಾಮ ಕಮಪಿ ಕಾಮದಂ ಅಂದ್ರೆ ಆದರೆ ಆತರ ಇದ್ರು ಕಿಂತು ಭಗವಂತ ನಾಮವನ್ನು ಹೇಳಿದ್ರಕ್ಕೆ ಅವ ಸ್ವತಂತ್ರ ಮೇವೈ ತನ್ನಾಮ, ಒಂದು ಸಲ ಭಗವಂತ ಹೆಸರನ್ನು ಹೇಳ್ದ ಅಂದ್ರೆ ಎಲ್ಲಾ ಕಾಮ ಪದಗಳು ಸಹ ನಾವೇನು ಅಪೇಕ್ಷೆ ಪಡ್ತೀವೋ ಎಲ್ಲವನ್ನೂ ನಾವು ಪಡೀಬಹುದು. ನದೇಶ ನೇಮಸ್ತನ್ನೇ ತಸ್ಮಿನ್ನೇ ನಕಾಲ ನೇಮಸ್ತದ. ಮತ್ತೆ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಇದ್ರಲ್ಲಿ ತಗೊಳ್ತಾರೆ, ಅದು ಅದನ್ನೇ ಹೇಳುವಂಥದ್ದು. ಮೇಲಿನ ಇರೋದು ಇದು ಇನ್ನೊಂದು ಪುರಾಣದ ತಗೊಂಡು. ಅದಕ್ಕೆ ನದೇಶ ನೇಮಸ್ತಸ್ಮಿನ್ನೆ, ದೇಶದ ಈ ದೇಶ ಹೇಳ್ಬೋದು, ಅಲ್ಲಿ ಹೇಳ್ಬೋದು, ತಸ್ಮಿನ್ ಹೇಳ್ತಾರೆ. ಕಾಲ ನಿಯಮ ಅವಸ್ಥತ, ಕಾಲ ನಿಯಮ ಅಂತ ಯಾವುದೋ ಅದರಲ್ಲಿಲ್ಲ. ಅದಕ್ಕೆ ನೋಚಿಷ್ಟಾದೈ ನಿಷೇಧಶ್ಚ ಶ್ರೀಹರೇ ನಸ್ಮಿ ಉದ್ಧಕ ಅಂತ ಅಂತಾರೆ. ನ ಉಚ್ಚಿಷ್ಟಾದವು ನಿಷೇಧಶ್ಚ ಅಂದ್ರೆ ಇದರಲ್ಲಿ ಕೆಲವೆಲ್ಲ ಇರ್ಬೇಕಾದಂದ್ರೆ ಉಚ್ಚಿಷ್ಟ ಅಂದ್ರೆ ಇಲ್ಲಿ ಆಹಾರ ನಿಯಮವನ್ನು ಹೇಳ್ತಾರೆ. ಅದಕ್ಕೆ ಸಾಧಾರಣವಾಗಿ ಇಲ್ಲಿ ಉಚ್ಚಿಷ್ಟವನ್ನ ನಿಯಮವಿಲ್ಲ ಅಂದ್ರೆ ಎಂಜಲು ಅಂತಲ್ಲ ಅಲ್ಲಿ ಉಚ್ಚಿಷ್ಟ ಅಂದ್ರೆ ಇಲ್ಲಿ ಯಾವುದು ಭಗವಂತನ ನಿವೇದನ ಆಗುತ್ತೋ ಅದರ ಉಚ್ಚಿಷ್ಟ ಶ್ರೇಷ್ಠವಾದದ್ದು ಅಂತ ಹೇಳುತ್ತೆ. ಇಲ್ಲಿ ಇವ್ರು ಹೇಳ್ತಾರೆ ನಾವು ಉಚ್ಚಿಷ್ಟ ಆದವು ಅಂದ್ರೆ ಆ ತರ ಭಗವಂತನಿಗೆ ನಿವೇದನವಾದ ಉಚ್ಚಿಷ್ಟ ಮಾತ್ರ ಇಲ್ಲ, ಬೇರೆ ಯಾವ ಆಹಾರದಿಂದಲೂ ಆಗುತ್ತೆ ಅನ್ನೋ ಅರ್ಥದಲ್ಲಿ. ನಾವು ಉಚ್ಚಿಷ್ಟ ಆದವು ನಿಷೇಧಶ್ಚ, ಇಲ್ಲಿ ನಿಷೇಧವಿಲ್ಲ. ಬೇರೆ ನಾವು ಸಾಧಾರಣವಾಗಿ
ಅಂದ್ರೆ ಹೊಗಳೋದಿಕ್ಕೆ ಹೇಳಿರೋದು. ಆ ತರ ಅನ್ಬಿಟ್ಟು ಎಲ್ಲೆಲ್ಲೂ ತಿನ್ಬೇಕು ಅಂತ ಅರ್ಥವಲ್ಲ. ಭಗವಂತನ ನಿವೇದನ ಮಾಡಿದ ಆಹಾರವನ್ನ ತಿನ್ನಬಾರ್ದು. ಆ ಭಗವಂತ ನಿವೇದನ ಮಾಡಿದ ಅದು ಭಗವಂತನ ಸ್ವೀಕಾರ ಮಾಡಿದ್ದು ಉಳಿದಿದ್ದಕ್ಕೆ ಉಚ್ಚಿಷ್ಟ ಅಂತ. ಉಚ್ಚಿಷ್ಟ ಅಂದ್ರೆ ಉಳಿದಿರೋದು, ಉತ್ತಿಶಿಷ್ಟ ಅಂತ ಮೇಲೆ ಉಳಿದಿದ್ದು ಅಂತ ಅರ್ಥ. ಉಚ್ಚಿಷ್ಟ ನಾವು ಎಂಜಲು ಅಂತ ಮಾಡೋದು, ಎಂಜಲ್ ಅಲ್ಲ, ಉತ್ತಿಶಿಷ್ಟ ಉಳಿದಿದ್ದು ಅಂತ ಅರ್ಥ. ಅದಕ್ಕೆ ಅದು ಇಲ್ಲಿ ಭಗವಂತನ ಮಾಡ್ಬೇಕು ಅಂತ. ಒಂದು ವೇಳೆ ಆತರ ಇಲ್ಲದೆ ಬೇರೆ ಎಲ್ಲೋ ಇದ್ದರೂ ಸಹ ಅಯ್ಯೋ ನಮ್ಮ ಅದೆಲ್ಲ ಮಾಡ್ಕೊಂಡ್ರೆ ಕೆಲವು ಹೇಳ್ತಲ್ಲ, ಇದೆಲ್ಲ ಮಾಡ್ಕೊಂಡ್ರು ನಾವು ಹೋಟ್ಲ್ ತಿನ್ನೋ ಆಗಿಲ್ಲ, ಸಮಾಧಾನ ಮಾಡ್ಕೊಳ್ಳೋದಿಲ್ಲ, ಇದೆಲ್ಲ ನಮ್ಮಲ್ಲಿ ಕೆಲವು ವಿಚಿತ್ರ ಹೇಳ್ತಾರೆ. ಸಮಾಶ್ರಯ ಮಾಡಿಸ್ಕೊಳ್ಳೋದಿಲ್ಲ, ಸಮಾಶ್ರಯ ಮಾಡಿಸ್ಕೊಂಡ್ರೆ ಹೋಟ್ಲ್ ತಿನ್ನೋ ಆಗಿಲ್ಲ. ಹೋಟ್ಲಲ್ಲಿ ತಿನ್ನೋದೇ ಪ್ರಾಧಾನ್ಯ, ಇದು ಪ್ರಾಧಾನ್ಯವಿಲ್ಲ. ಅದರಲ್ಲಿ ಅವರ ಮಾನಸಿಕ ಭಾವ ಗೊತ್ತಾಗುತ್ತೆ. ಆತರ ಹೇಳ್ತಾರೆ ಇದರಲ್ಲಿ. ಅದಕ್ಕೆ ಯಾವ ನಿಷೇಧವೂ ಇಲ್ಲ. ಶ್ರೀಹರಿನ್ ನಾಮ್ನಿ ಲುಬ್ಧಕ, ಈ ಹರಿಯ ನಾಮದಿಂದ ಯಾವ ಒಬ್ಬ ಕೃಪಣನಾದ್ರೂ ಸಹ ಏನೇ ಇದ್ರು ಪಡ್ಕೊಳ್ಳೋದಿಲ್ಲ ಅಂತ. ಯಾವ ಒಂದು ಇದರಲ್ಲಿ ಇದ್ರೂ ಸಹ ಒಬ್ಬ ಲುಬ್ಧಗನಾದ ಕೃಪಣ ಅನ್ಸುತ್ತೆ. ಯಾರು ಇದೆಲ್ಲ ಮಾಡಿದವನು ಆ ತರ ಅನ್ಯ ಆಹಾರವನ್ನು ತಿಂದರೂ ಸಹ ಭಗವಂತನ ನಾಮ ಪಡ್ಕೊಂಡು ಹೇಳ್ದ ಅಂದ್ರೆ ಫಲವನ್ನ ಯಾರು ತಾನೇ ಪಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಂಸಾರ ಸರ್ಪ ಸಂದಷ್ಟ ನಷ್ಟ ಚೇಷ್ಟೈಕ ವಿಶೇಷಂ ಕೃಷ್ಣೇತಿ ವೈಷ್ಣವಂ ಮಂತ್ರಂ ಶ್ರುತ್ವಾ ಭುಕ್ತೋ ಭವೇನ್ನರಃ. ಈ ಸಂಸಾರ ಅನ್ನೋದು ಒಂದು ಸರ್ಪ. ಈ ಸಂಸಾರ ಒಂದು ಕಾಲ ಸರ್ಪ. ಸಂಸಾರ ಸರ್ಪ ಸಂದಷ್ಟ. ನಾವು ಅಲ್ಲಿಂದ ಇದು ಕುಲಶೇಖರ ಹೇಳ್ತಾರೆ ಅದರಲ್ಲಿ, ಇದು ಅವರ ಇದ್ರಲ್ಲಿ ಬರುತ್ತೆ, ಆ ಶ್ಲೋಕದಲ್ಲಿ ಬರ್ತಾ ಇದ್ರಿ. ಸಂಸಾರವನ್ನು ಸರ್ಪದಿಂದ ದಷ್ಟ ಅಂದ್ರೆ ಕಡಿಯಲ್ಪಟ್ಟಿದೀವಿ ನಾವು, ಇಲ್ಲೇ ಇದೀವಿಲ್ಲ. ಅದರಿಂದ ಆ ವಿಷಯ ಇರೋದ್ರಿಂದ ಇಲ್ಲೇ ಇದೀವಿ ನಾವು, ಸಂದಷ್ಟಂ. ಅದಕ್ಕೆ ನಷ್ಟ ಚೇಷ್ಟೈಕ ಭೇಷಜಂ. ಅದರಿಂದ ಇದಕ್ಕೆ ಯಾವ್ದಕ್ಕ ಭೇಷಜ ಅಂದ್ರೆ ಔಷಧಿ ಏನಯ್ಯ. ಈ ವಿಷಯ ನಾವು ಹತ್ಕೊಂಡ್ಬಿಟ್ಟಿದೆ, ಸಂಸಾರವನ್ನು ಹಾವಿನಿಂದ ಕಡಿಯಲ್ಪಟ್ಟಿದ್ದೀವಿ. ಈ ವಿಷಯಕ್ಕೆ ಏನಪ್ಪ ಭೇಷಜ ಅಂದ್ರೆ ಅದಕ್ಕೆ ಏನಂದ ಅಂದ್ರೆ ಮಧ್ಯ ಏನಪ್ಪ ಅಂತ ಅಂದ್ರೆ ಕೃಷ್ಣೇತಿ ವೈಷ್ಣವ ಮಂತ್ರಿ. ಕೃಷ್ಣ ಅನ್ನೋ ಒಂದು ವಿಷ್ಣುವಿನ ಹೆಸರು, ವೈಷ್ಣವಂ ಮಂತ್ರಂ ಅದೇ ಹೆಸರು. ಕೃಷ್ಣಚ್ಛೇದೈಕ ಮಂತ್ರ ಬೇರೆ ಹೇಳ್ತಾರೆ, ಶತ್ರುಚ್ಛೇದೈಕ ಮಂತ್ರಂ ಸಕಲ ಉಪಜತ್ ಸರ್ವ ವಾಕ್ ಎಲ್ಲ ಹೇಳ್ಕೊಳ್ತಾರೆ. ಸಂಸಾರ ತಾರ ಹೇಳ್ತಾರೆ, ಅದೆಲ್ಲ ಹೇಳ್ತಾರೆ. ಅದನ್ನೇ ಸದನ ಭುಜಗ ಸಂದಷ್ಟ ಸಂತಾಣ ಮತ್ತ ಅನ್ನೋದೇ ಅದಕ್ಕೆ ಸಂಸಾರ ಸರ್ಪ ಸಂದಷ್ಟ ಅನ್ನೋದು. ಅದನ್ನೇ ಅವ್ರ ಹತ್ರ ಹಾಕಿದ್ದಾರೆ. ಎಲ್ಲವೂ ಕೃಷ್ಣ ಅನ್ನೋದೇ ಹೆಸರು ಹೇಳಿದ್ರೆ ಯಾಕೆ ಮುಕ್ತೋ ಭವೇ ನರಹ ಮುಕ್ತೋ ಭವೇತ್. ಇದನ್ನ ಒಬ್ಬ ಮನುಷ್ಯನಾದವನು ಈ ಸಂಸಾರದಲ್ಲಿದ್ದರೂ ಕೃಷ್ಣನ ನಾಮದಿಂದ ಮುಕ್ತಿಯನ್ನ ಪಡ್ಕೋಬಹುದು. ಯತ್ತ ಸ್ಥಿತೋ ವಾಪಿ ಕೃಷ್ಣ ಕೃಷ್ಣೇತಿ ಕೀರ್ತನಾತ್ ಸರ್ವ ಪಾಪ ವಿಶುದ್ಧಾತ್ಮ ಸಗಚ್ಚೇತ್ ಪರಮಾಂಗತಿಂ. ಯತ್ತ ಸ್ಥಿತೋ ವಾಪಿ, ಎಲ್ಲಿ ಯಾವ ತರ ಹೇಗೆ ಆದ್ರೂ ನಿಂತಿದ್ರು ಕೂತಿದ್ರು ಸಹ ಕೃಷ್ಣ ಕೃಷ್ಣೇತಿ ಕೀರ್ತನಂ, ನಿಂತ್ಕೊಂಡಾದ್ರೂ ಹೇಳಿ, ಕೂತ್ಕೊಂಡಾದ್ರೂ ಹೇಳಿ, ಮಲ್ಕೊಂಡಾದ್ರೂ ಹೇಳಿದ್ರು ಸಹ ಸರ್ವ ಪಾಪ ವಿಶುದ್ಧಾತ್ಮ, ಅವನ ಆತ್ಮ ವಿಶುದ್ಧವಾಗುತ್ತೆ. ಅಂದ್ರೆ ಎಲ್ಲ ಪಾಪವನ್ನು ಕಳ್ಕೊಂಡು ಆತ್ಮ ವಿಶುದ್ಧವಾಗುತ್ತೆ, ಕಲ್ಮಶಗಳನ್ನೆಲ್ಲ ಕಳ್ಕೊಳ್ಳುತ್ತೆ. ಸ್ವಗಚ್ಚೆ ಪರಮಾಂ ಗತಿಂ, ಅವರಿಗೆ ಪರಮಾಗತಿಯ ಮುಕ್ತಿ ಅವರಿಗೆ ಸಿಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಆತರ ಇತ್ಯಾದಿ ಶ್ರುತಿ ಸ್ಮೃತಿ ಪ್ರಸಿದ್ಧ ಭಗವಂತ, ಈ ತರ ಶ್ರುತಿ ಸ್ಮೃತಿ ಎರಡು, ಶ್ರುತಿ ಸ್ಮೃತಿ ಪ್ರಸಿದ್ಧ ಭಗವನ್ ನಾಮ ಮಹಾತ್ಮ್ಯವಿದೆ. ಭಗವಂತ ನಾಮನ್ ಮಹಾತ್ಮ ಇದರ ಮೇಲೆ ಹೇಳಿದ್ದು ಎಲ್ಲವನ್ನು ಶ್ರುತಿ ಮತ್ತು ಪುರಾಣಗಳಲ್ಲಿ ಹೇಳಿ ಎಲ್ಲವನ್ನು. ಭಗವನ್ನಾಮ ಸಹಸ್ರಂ, ಭಗವಂತನ ಈ ನಾಮ ಸಹಸ್ರ, ವಿಷ್ಣು ನಾಮ ಸಹಸ್ರ ಇದನ್ನ. ಅದಕ್ಕೆ ಅದು ಪರಮ ಋಷಿ ಪ್ರಕಾಶಿತಂ, ಇದು ಪರಮ ಋಷಿಗಳು ಸಾಕ್ಷಾತ್ ವೇದವ್ಯಾಸರಿಂದ ಪ್ರಕಟಗೊಳಿಸಲ್ಪಟ್ಟಿದ್ದು. ಪ್ರಕಾಶಿತಂ ಹೇಳಿದ್ದು ಭೀಷ್ಮರಾದ್ರು ಪ್ರಕಟಗೊಂಡದ್ದು ವ್ಯಾಸ, ಅದರಿಂದ ಪರಮ ಋಷಿ ಪ್ರಕಾಶಿತಂ, ಪರಮ ಋಷಿಗಳಾದ ವೇದವ್ಯಾಸರಿಂದ ಪ್ರಕಾಶಿಸಲ್ಪಟ್ಟಿದ್ದು. ಆಮೇಲೆ ಸರ್ವ ಪುರುಷಾರ್ಥ ಸಿದ್ಧಯೇ, ಎಲ್ಲಾ ಪುರುಷಾರ್ಥವನ್ನು ಪಡೆಯೋದಕ್ಕಾಗಿ ಉಪದಿಶನ್ನೇ, ಅದನ್ನ ಉಪದೇಶವನ್ನ ಮಾಡಿ. ಷಟ್ಸು ಪ್ರಶ್ನೇಶು ಅಂತಿಮಸ್ಯ, 6 ಪ್ರಶ್ನೆಗಳು, ಅದರಲ್ಲಿ ಅಂತಿಮವಾದಂತ 6ನೇದಲ್ಲಿ ಪ್ರಶ್ನಸ್ಯ ಉತ್ತರಮಾಹ ಜಗತ್ಪ್ರಭುಂ ಇತಿ. ಈ ತರ ಕೇಳ್ತಾರೆ. ಕೇಳುವಾಗ ಭೀಷ್ಮರು ಏನ್ ಮಾಡ್ತಾರೆ, ಷಟ್ಸು 6ನೇ ಪ್ರಶ್ನೆಯಿಂದ ಉತ್ತರ ಶುರು ಮಾಡ್ತಾರೆ. 1, 2, 3 ಆತರ ಆರ್ಡರ್ ಹೋಗೋದಿಲ್ಲ. ಮೊದಲು ಜಗತ್ಪ್ರಭು ಅಂತ 6ನೇ ಪ್ರಶ್ನೆಯಿಂದ ಉತ್ತರವನ್ನು ಶುರು ಮಾಡ್ತಾರೆ ಅನ್ನೋದು. ಇದು 3 ಜನರದ್ದು ವ್ಯಾಖ್ಯಾನವಾಯಿತು. ನಾಳೆ ಮುಂದಿನ ಕ್ಲಾಸಲ್ಲಿ ಈ ಜಗತ್ಪ್ರಭು ದೇವದೇವನಂತ ಪರಾಶರ ಭಟ್ಟರನ್ನ ಅನುಭವಿಸೋಣ.
कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। श्रीपराशरभट्टार्यः श्रीरङ्गेशपुरोहितः श्रीवत्साङ्कसुतः श्रीमान् श्रेयसे मेस्तु भूयसे। तन्तोऽयं यदा गच्छति सागरं सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति। ॐ शान्तिः शान्तिः शान्तिः। कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि। ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ.